ಯಸ್ಯಾಹುರಾಗಮವಿದಃ ಪರಿಪೂರ್ಣಶಕ್ತೇರಂಶೇ ಕಿಯತ್ಯಪಿ ನಿವಿಷ್ಟಮಮುಂ ಪ್ರಪಂಚಂ ತಸ್ಮೈ ತಮಾಲರುಚಿಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ ಶಿವಾಯ. ಉದ್ಘಾಟ್ಯ ಯೋಗಕಲಯಾ ಹೃದಯಾಬ್ಜಕೋಶಂ ಧನ್ಯೈಶ್ಚಿರಾದಪಿ ಯಥಾರುಚಿ ಗೃಹ್ಯಮಾಣಃ ಯಃ ಪ್ರಸ್ಫುರತ್ಯವಿರತಂ ಪರಿಪೂರ್ಣರೂಪಃ ಶ್ರೇಯಸ್ಸಮೇ ದಿಶತು ಶಾಶ್ವತಿಕಂ ಮುಕುಂದಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅನಾದಿ ಕಾಲದಿಂದ ನಮಗೆಲ್ಲರಿಗೂ ಜ್ಞಾನವನ್ನು ಮೌನ ವ್ಯಾಖ್ಯೆಯಿಂದ ಆ ಸರ್ವೋತ್ಕೃಷ್ಟವಾದಂತಹ ಪರತತ್ವವನ್ನು, ಅದ್ವೈತ ತತ್ವವನ್ನು ಉಪದೇಶ ಮಾಡತಕ್ಕಂತಹ ಭಗವಂತ ದಕ್ಷಿಣಾಮೂರ್ತಿಯನ್ನು ಆರಾಧಿಸಿಕೊಂಡು ಬರತಕ್ಕಂತಹ ಪರಂಪರೆಯವರಾಗಿದ್ದೇವೆ ನಾವೆಲ್ಲರೂ ಸಹ. ಭಗವಂತನು ತನ್ನ ಒಂದು ಮೌನ ವ್ಯಾಖ್ಯಾನದಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಸಕಲೋಪನಿಷತ್ ಪ್ರತಿಪಾದ್ಯವಾದಂತಹ ಅದ್ವೈತ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಅಂತಹ ಒಂದು ಅತ್ಯಂತ ಅದ್ಭುತವಾದ ಸ್ವರೂಪ ಈ ದಕ್ಷಿಣಾಮೂರ್ತಿ ಸ್ವರೂಪ. ಆದರೆ ಮೌನವಾಗಿ ಭಗವಂತ ತತ್ವವನ್ನು ಉಪದೇಶ ಮಾಡುವಾಗ ಆ ತತ್ವೋಪದೇಶದ ಸಾರವನ್ನು ತಿಳ್ಕೊಳ್ಳುವಂತಹ ಒಂದು ಶಕ್ತಿ ಸಾಮಾನ್ಯ ಜನರಿಗೆ ಇರುವುದಿಲ್ಲ. ಅತ್ಯಂತ ಮಹಾಬುದ್ಧಿಶಾಲಿಗಳಾಗಿರ್ತಕ್ಕಂತಹ ಸನಕಾದಿಗಳಿಗೆ ಮಾತ್ರವೇ ಅಂತಹ ಒಂದು ಶಕ್ತಿ ಇದೆ, ಋಷಿಗಳಿಗೆ ಮಾತ್ರವೇ ಅಂತಹ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಅಂಥವರಿಗೆ ಮೌನವಾಗಿ ಉಪದೇಶ ಮಾಡಿದರೂ ಸಹ ಅವರಿಗೆ ಅರ್ಥವಾಗ್ತಾ ಇತ್ತು ತತ್ವ. ಆದರೆ ತುಂಬ ಜನರಿಗೆ, ಸಾಮಾನ್ಯ ಜನರಿಗೆ ಮೌನವಾಗಿ ಉಪದೇಶ ಮಾಡಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಭಗವಂತ ಏನು ಮಾಡಿದ ಅಂತಂದ್ರೆ, ಆ ದಕ್ಷಿಣಾಮೂರ್ತಿ ತನ್ನ ಮೌನವನ್ನು ಬಿಟ್ಟು ಈ ಲೋಕದಲ್ಲಿ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಅವತಾರವನ್ನು ಮಾಡಿದ್ದ. ಹಾಗೆ ಭಗವಂತ ದಕ್ಷಿಣಾಮೂರ್ತಿ ತನ್ನ ಮೌನವನ್ನು ಬಿಟ್ಟು ಉಪದೇಶಗಳ ಮೂಲಕ ಈ ಲೋಕವನ್ನು, ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಮಾಡಿರತಕ್ಕಂತಹ ಅವತಾರವೇ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಅವತಾರ. ಹಾಗಾಗಿ ಇದರ ಬಗ್ಗೆ ನಮಗೆ ಶಂಕರ ದಿಗ್ವಿಜಯದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಶ್ಲೋಕ, ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈಃ ತ್ರಾತುಂ ಲೋಕಾನ್ ಭವದವಶಿಖಾ ತಾಪ ಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಅನ್ನುವಂತಹ ಒಂದು ಶ್ಲೋಕವನ್ನ ನಾವು ಮಾಧವಿ ಶಂಕರ ದಿಗ್ವಿಜಯದಲ್ಲಿ ನೋಡಬಹುದು. ಅಂದರೆ ಏನಿದರ ಅರ್ಥ? ಈಗ ಹೇಳಿದಂತಹ ಅರ್ಥ. ಮೌನವಾಗಿ ಉಪದೇಶವನ್ನು, ಪರತತ್ವವನ್ನು ಉಪದೇಶ ಮಾಡ್ತಿರ್ತಕ್ಕಂತಹ ದಕ್ಷಿಣಾಮೂರ್ತಿಯು ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ, ಈ ಅಜ್ಞಾನ ಸಾಗರದಲ್ಲಿ ಮುಳುಗಿರತಕ್ಕಂತಹ ಭಕ್ತರಿಗೆ ಜ್ಞಾನೋಪದೇಶವನ್ನು ಮಾಡುವುದಕ್ಕೋಸ್ಕರ ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅವತಾರವನ್ನು ಮಾಡಿದ. ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಕೇಳಿದ್ರೆ, ದಕ್ಷಿಣಾಮೂರ್ತಿ ಮೌನವಾಗಿ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿರುವಂತಹ ವಿಷಯ. ಅಲ್ಲೇ ನಮಗೊಂದು ಪ್ರಶ್ನೆ ಬರ್ತದೆ, ಮೌನವಾಗಿದ್ರೆ ಉಪದೇಶ ಮಾಡುವುದು ಹೇಗೆ? ಉಪದೇಶ ಮಾಡಬೇಕಾದ್ರೆ ಮಾತನಾಡಬೇಕಲ್ವ? ಮೌನವಾಗಿದ್ರೆ ಉಪದೇಶ ಮಾಡೋಕ್ಕಾಗುವುದಿಲ್ಲ, ಉಪದೇಶ ಮಾಡ್ತಾ ಇದ್ರೆ ಮೌನವಾಗಿರ್ಲಿಕ್ಕಾಗುವುದಿಲ್ಲ. ಎರಡೂ ಒಂದೇ ಸಲ ಹೇಗೆ ಮಾಡುವುದು? ಮೌನವಾಗಿ ಉಪದೇಶ ಮಾಡುವುದು ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತ ಕೇಳಿದ್ರೆ, ಉಪದೇಶವನ್ನ, ಲೋಕದಲ್ಲಿರ್ತಕ್ಕಂತಹ ವಿಚಾರಗಳ ಬಗ್ಗೆ ಉಪದೇಶ ಮಾಡಬೇಕಾದ್ರೆ ಮಾತುಗಳು ಬೇಕು. ಆದರೆ ಆ ಪರತತ್ವ ಏನಿದೆಯೋ ಅದನ್ನು ಉಪದೇಶ ಮಾಡುವುದಕ್ಕೆ ಮಾತುಗಳಿಂದಲೂ ಸಾಧ್ಯವಾಗುವುದಿಲ್ಲ. ಮಾತುಗಳಿಂದ ಸ್ವಲ್ಪ ದೂರ ಮಾತ್ರವೇ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅದನ್ನು ಪರಿಪೂರ್ಣವಾದಂತಹ ಅನುಭವದಿಂದ, ಪರಿಪೂರ್ಣವಾದ ಪರಿಪಕ್ವವಾದಂತಹ ಅನುಭವದಿಂದ ಮಾತ್ರವೇ
ನಾವು ಆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹೊರತು ಸಂಪೂರ್ಣವಾಗಿ ಮಾತುಗಳಿಂದ ಆ ಪರಬ್ರಹ್ಮವನ್ನು ಪರತತ್ವವನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಉದಾಹರಣೆ ಹೇಳಬೇಕು ಅಂತಂದ್ರೆ ಪ್ರಸಿದ್ಧವಾದ ಉದಾಹರಣೆ ಶಾಸ್ತ್ರದಲ್ಲೇ ಹೇಳ್ತಾರೆ. ಏನು ಅಂತಂದ್ರೆ, ಈಗ ಸಕ್ಕರೆ ಹೇಗಿರುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದಾಗ ಸಿಹಿಯಾಗಿರುತ್ತೆ ಅಂತ ಹೇಳಿದೀವಿ. ಮಧುರವಾಗಿರುತ್ತೆ ಅಂತ ಉತ್ತರ ಕೊಟ್ಟಾಗ ಆ ಮಾತನ್ನು ಕೇಳಿದಾಗ ಆ ಮಾಧುರ್ಯ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಬರೀ ಸಿಹಿಯಾಗಿರುತ್ತೆ ಅಂತ ಗೊತ್ತಾಯಿತಷ್ಟೇ. ಆದರೆ ಆ ಮಾಧುರ್ಯ ಹೇಗಿರುತ್ತೆ ಅನ್ನುವುದನ್ನ ಮಾತಿನಿಂದ ಕೇಳಿ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಸಲ ಅಲ್ಲ 100 ಸಲ ಸಕ್ಕರೆ ಮಧುರವಾಗಿರುತ್ತೆ ಅಂತ 100 ಸಲ ಹೇಳಿದ್ರೂ ಸಹ ಅದರಲ್ಲಿ ಹೇಳಿದಂತಹ ಮಾಧುರ್ಯ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಅಲ್ಲ, ಹೇಳ್ತಿದ್ದೇನಲ್ಲ, 100 ಸಲ ಹೇಳಿದ್ರೆ ಬರಲ್ಲ ಸರಿ, 100 ಸಲ ಹೇಳಿದ್ರೆ ಯಾಕೆ ಬರುವುದಿಲ್ಲ, 1000 ಸಲ ಹೇಳಿದ್ರೆ ಯಾಕೆ ಬರಬಾರದು ಅಂತಂದ್ರೆ ಎಷ್ಟು ಸಲ ಹೇಳಿದ್ರೂ ಸಹ ಅದು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅದು ಮಾತುಗಳಿಂದ ಕೇವಲ ಅದರ ತಿಳುವಳಿಕೆ ನಮಗೆ ಬರುತ್ತೆ ಹೊರತು ಅದರ ಅನುಭವ ಬರುವುದಿಲ್ಲ. ಅದರ ಅನುಭವ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಯಾರು ನಮಗೆ ಹೇಳ್ತಾರೋ ಸಕ್ಕರೆ ಅನ್ನೋದು ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೋ ಆ ಒಂದು ಮಾತನ್ನು ಇಟ್ಟುಕೊಂಡು ನಾವು ಸಕ್ಕರೆಯನ್ನು ಹುಡುಕೊಂಡು ಹೋಗಿ ಅದನ್ನು ನಮ್ಮ ಬಾಯ ಒಳಗೆ ಹಾಕೊಂಡಾಗ ಅದರಲ್ಲಿರ್ತಕ್ಕಂತಹ ಮಾಧುರ್ಯ ನಮ್ಮ ಅನುಭವಕ್ಕೆ ಬರುತ್ತೆ. ಆಗ ಪುನಃ ಮಾತುಗಳ ಅವಶ್ಯಕತೆ ಇಲ್ಲ. ಯಾವಾಗ ಬಾಯೊಳಗೆ ಹಾಕೊಂಡಾಯ್ತು ಸಕ್ಕರೆ ಮಾಧುರ್ಯ ನಮಗೆ ಅರ್ಥವ ಚೆನ್ನಾಗೇ ಇದೆ, ಅದನ್ನು ಆಸ್ವಾದನೆ ಮಾಡ್ತಾ ಇದ್ದೀವಿ, ಅಷ್ಟೊತ್ತಿಗೆ ಯಾರಾದರೂ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಯಾವಾಗ ಬಾಯೊಳಗೆ ಹಾಕೊಂಡು ಅದನ್ನು ಆಸ್ವಾದನೆ ಮಾಡ್ತಾ ಇದ್ದೀವೋ ನೇರವಾಗಿ, ಆಗಿನ್ನು ಮಾತುಗಳಿಗೆ ಅವಕಾಶ ಇಲ್ಲ, ಮಾತುಗಳ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಏನಾಯಿತು ಅಂತಂದ್ರೆ ಅಲ್ಲಿಗೆ ಆ ಪರಿಪೂರ್ಣವಾದಂತಹ ಒಂದು ತತ್ವದ ಅನುಭವ ನಮಗೆ ಬರಬೇಕು. ಈಗಲೂ ತತ್ವ ಇದ್ದೇ ಇದೆ. ಆ ಪರಬ್ರಹ್ಮ ತತ್ವ ಅನ್ನೋದು ಇವಾಗಲೂ ಇದ್ದೇ ಇದೆ, ಅದು ಎಲ್ಲಿಗೂ ಹೋಗುವಂತಹದ್ದಲ್ಲ. ಆದರೆ ಅದರ ಅನುಭವ ಜನರಿಗಿಲ್ಲ. ಆ ಅನುಭವ ಬರಬೇಕಾಗಿದೆ. ವಸ್ತು ಹಾಗೆ ಇದೆ, ಅದರ ಅನುಭವ ಮನುಷ್ಯನಿಗೆ ಬರಬೇಕಾಗಿದೆ. ಅಂದ್ರೆ ಉದಾಹರಣೆಗೆ ಅಂಧಕಾರದಲ್ಲಿರುವಾಗಲೂ ಆಯಾ ವಸ್ತುಗಳು ಅಲ್ಲೇ ಇವೆ, ಆದರೆ ಅದರ ಅನುಭವ ನಮಗೆ ಬರ್ತಾ ಇಲ್ಲ. ಈ ವಸ್ತು ಇಲ್ಲಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಕತ್ತಲೆ ಆಗ್ಬಿಟ್ಟಿದೆ ಅನ್ನೋ ಮಾತ್ರಕ್ಕೆ ಇಲ್ಲಿರೋ ವಸ್ತುಗಳೆಲ್ಲ ಮಾಯವಾಗ್ಬಿಟ್ಟಿವೆ ಅಂತ ಹಾಗರ್ಥ ಅಲ್ಲ. ಕತ್ತಲೆಯಲ್ಲೂ ವಸ್ತು ಅಲ್ಲೇ ಇದೆ. ಕತ್ತಲೆ ಇದ್ರೂ ಬೆಳಕಿದ್ರೂ ವಸ್ತು ಇರುವಂತಹದ್ದು ಅಲ್ಲೇ ಇರುತ್ತೆ, ಅದೆಲ್ಲಿಗೂ ಹೋಗಿರಲ್ಲ. ಆದರೆ ಕತ್ತಲೆ ಇರುವಾಗ ನಮಗೆ ಕಾಣುವುದಿಲ್ಲ ಅಷ್ಟೇ. ಅದೇ ಬೆಳಕು ಬಂತು ಅಂದ್ರೆ ನಮಗೆ ಕಾಣುತ್ತೆ. ಅದೇ ತರ ಈ ಪರಬ್ರಹ್ಮ ತತ್ವ ಅನ್ನೋದೇನಿದೆಯೋ ಅದು ಯಾವಾಗಲೂ ಇದೆ. ಪ್ರತಿಯೊಬ್ಬರಲ್ಲೂ ಸಹ ಆ ತತ್ವ ಅನ್ನೋದು ಇದ್ದೇ ಇದೆ, ವ್ಯಾಪಕವಾಗಿ ಎಲ್ಲ ಕಡೆನೂ ಅದಿದ್ದೇ ಇದೆ. ಆದರೆ ಇದೇ ನಿಜವಾದಂತಹ ಒಂದು ತತ್ವ ಅನ್ನುವಂತಹ ಅನುಭವ ಜನರಿಗಿಲ್ಲ. ಯಾಕೆ ಇಲ್ಲ ಅಂತಂದ್ರೆ ಅದಕ್ಕೆ ಆ ಅಜ್ಞಾನ ಅನ್ನುವಂತಹದ್ದು ಕಾರಣ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ಅಂತ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದು. ಆ ಅಜ್ಞಾನ ಅನ್ನುವುದೇ ಇಲ್ಲಿ ಕತ್ತಲೆಯಾಗಿರುವುದರಿಂದ ನಮ್ಮ ಸ್ವರೂಪವು ಇದ್ರೂ ಸಹ ನಮಗೆ ಕಾಣಿಸ್ತಾ ಇಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಅದನ್ನ ಹೆಂಗೆ ತಿಳಿಸುವುದು, ಹೆಂಗೆ ತಿಳ್ಕೊಳ್ಳುವುದು? ಯಾವ ಕತ್ತಲೆ, ಯಾವ ಅಜ್ಞಾನ ಇರುವುದರಿಂದ ಇದು ನಮ್ಮ ತತ್ವ ನಮಗೆ ಕಾಣಿಸ್ತಾ ಇಲ್ವೋ, ಆ ಅಜ್ಞಾನವನ್ನು ಹೋಗಲಾಡಿಸಿ ಆ ತತ್ವವನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಲೋಕದಲ್ಲಿ ಆ ಅಂಧಕಾರ ಇರುವಾಗ, ಆ ವಸ್ತುಗಳು ನಮಗೆ ಕಾಣಿಸದೇ ಇರುವಾಗ, ಆ ಅಂಧಕಾರವು ಹೋಗಿ ಆ ವಸ್ತುಗಳು ನಮಗೆ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ದೀಪವನ್ನು ಹಚ್ಚಬೇಕು, ಅಲ್ಲಿ ಬೆಳಕು ಅನ್ನೋದು ಬರಬೇಕು. ಅದು ಬಂತು ಅಂತಂದ್ರೆ ಆ ಎಲ್ಲ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಅದೇ ರೀತಿ ಇಲ್ಲೂ ಅಲ್ಲಿ ಹೇಗೆ ಆ ಅಂಧಕಾರವನ್ನು ಹೋಗಲಾಡಿಸುವಂತಹ ಏಕಮಾತ್ರವಾದ ಸಾಧನ ಪ್ರಕಾಶವೋ, ಅದೇ ರೀತಿ ಇಲ್ಲೂ ಸಹ ನಮ್ಮ ಒಳಗಿರತಕ್ಕಂತಹ ಅಜ್ಞಾನವನ್ನು ಹೋಗಲಾಡಿಸುವಂತಹ ಏಕಮಾತ್ರ ಮಾರ್ಗ ಅಂತಂದ್ರೆ, ಉಪಾಯ ಅಂತಂದ್ರೆ ಅದು ಜ್ಞಾನ. ಅದು ಆತ್ಮತತ್ವದ ಜ್ಞಾನ. ತತ್ವ ಅಂದ್ರೆ ಆತ್ಮತತ್ವ, ನಮ್ಮ ಸ್ವರೂಪ ಏನು ಅನ್ನೋದನ್ನೇ ನಮಗೆ ತಿಳಿಸಿದ್ದಾರೆ. ಶಂಕರರು ಬಂದು ಹೊಸದಾಗಿ ಏನೋ ಸೃಷ್ಟಿ ಮಾಡಿ ಹೇಳಿದ್ದಿಲ್ಲ. ಪ್ರತಿಯೊಬ್ಬರಿಗೂ ನಿನ್ನ ಸ್ವರೂಪ ಏನು ಅನ್ನುವುದನ್ನೇ ತೋರಿಸಿದ್ದಾರೆ. ಅವರವರ ಸ್ವರೂಪ, ನಿಮ್ಮ ನಿಜವಾದಂತಹ ಸ್ವರೂಪ ಏನು ಅನ್ನುವುದನ್ನೇ ತೋರಿಸಿದ್ದಾರೆ. ಹಾಗಾಗಿ ಅಲ್ಲಿ ಹೇಗೆ ಆ ಅಂಧಕಾರವನ್ನು ನಿವೃತ್ತಿ ಮಾಡಲಿಕ್ಕೆ ಪ್ರಕಾಶ ಒಂದೇ ಸಾಧನವಾಗಿದೆಯೋ, ಅದೇ ರೀತಿಯಾಗಿ ಇಲ್ಲೂ ಸಹ ಈ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ಜ್ಞಾನ ಒಂದೇ ಉಪಾಯ, ಜ್ಞಾನ ಒಂದೇ ಅದಕ್ಕೆ ಮಾರ್ಗ. ಹಾಗಾಗಿಯೇ ಶಂಕರರು ಆ ಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ಅವತರಿಸಿದ್ದಾರೆ. ಅದೇ ಆ ಶ್ಲೋಕದಲ್ಲಿ ಹೇಳಿದ ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ. ಆತ್ಮವಿದ್ಯಾ ಅಂದ್ರೆ ಜ್ಞಾನ, ಅಂತಹ ಜ್ಞಾನವನ್ನು ಉಪದೇಶ ಮಾಡಿ ಎಲ್ಲರನ್ನೂ ಸಹ ಈ ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಆ ಮೋಕ್ಷವನ್ನು ಪಡಿಸುವುದಕ್ಕೋಸ್ಕರವೇ
ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರವನ್ನು ಮಾಡಿದ್ದಾರೆ. ಇಲ್ಲಿ ಕೆಲವರು ಕೇಳ್ಬೋದು, ಆದಿಶಂಕರರು ಮೋಕ್ಷ ಮಾರ್ಗ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಅಂದ್ರೆ ಹಾಗಾದ್ರೆ ಆದಿಶಂಕರರು ಮಾಡಿದ ಉಪದೇಶಗಳ ಅವಶ್ಯಕತೆ ಯಾರಿಗಿದೆ ಅಂತ ಕೇಳಿದ್ರೆ, ಯಾರಿಗೆ ಮೋಕ್ಷ ಬೇಕೋ ಅವರಿಗೆ ಈ ಉಪದೇಶಗಳ ಅವಶ್ಯಕತೆ ಇದೆ. ನಮಗೇನು ಮೋಕ್ಷ ಬೇಕು ಅಂತೇನಿಲ್ಲ, ನಾವೇನು ಮೋಕ್ಷ ಬೇಕು ಅಂತೇನು ಹೇಳುವುದಿಲ್ಲ. ನಮಗೆ ಬೇರೆ ಬೇರೆ ಲೋಕದಲ್ಲಿರುವಂಥದ್ದು ಯಾವ್ದಾವುದೋ ಬೇಕಾಗಿದೆ, ಅದು ಬೇಕು ಇದು ಬೇಕು ಅಂತ ನಾವು ಹೇಳುವವರಷ್ಟೇ. ಯಾರಿಗೆ ಮೋಕ್ಷ ಬೇಕಾಗಿದೆಯೋ ಅಂಥವ್ರು ಮಾತ್ರ ಶಂಕರಾಚಾರ್ಯರು ಹೇಳಿದ್ದನ್ನು ತಗೊಂಡ್ರೆ ಆಯ್ತು, ಉಳಿದವರಿಗೆಲ್ಲ ಅವಶ್ಯಕತೆ ಇಲ್ಲ, ಮೋಕ್ಷವನ್ನೇನು ಬೇಕು ಅಂತ ಎಲ್ಲರೂ ಏನು ಹೇಳ್ತಾ ಇಲ್ಲಲ್ವಾ ಅಂತ ಕೆಲವರು ಕೇಳ್ಬೋದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತ ಕೇಳಿದ್ರೆ, ಮೋಕ್ಷವನ್ನು ಈ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬನೂ ಕೇಳ್ತಾ ಇದ್ದಾನೆ, ಬಯಸ್ತಾನೆ ಇದ್ದಾನೆ. ಆದರೆ ಇಲ್ಲಿ ವಿಷಯ ಏನು ಅಂತ ಕೇಳಿದ್ರೆ, ನಾನು ಬಯಸ್ತಾ ಇರುವುದನ್ನೇ ಶಾಸ್ತ್ರದಲ್ಲಿ ಮೋಕ್ಷ ಅಂತ ಹೇಳ್ತಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಹೆಸರು ಮೋಕ್ಷ ಅನ್ನೋ ವಿಷಯ ಜನರಿಗೆ ಗೊತ್ತಿಲ್ಲ ಅಷ್ಟೇ. ಆದರೆ ಪ್ರತಿಯೊಬ್ಬರು ಬಯಸುವಂತಹದ್ದು ಮೋಕ್ಷವನ್ನೇ. ಹೇಗೆ ಅಂತ ಕೇಳಿದ್ರೆ, ಈಗ ಲೋಕದಲ್ಲಿ ಎಲ್ಲರಿಗೂ ಇರುವಂತಹ ಆಸೆ ಏನು? ಅವನೊಬ್ಬ ಮಹಾರಾಜ ಇರ್ಬೋದು, ಒಬ್ಬ ಸೈನಿಕ ಇರ್ಬೋದು, ಒಬ್ಬ ಪಂಡಿತ ಇರ್ಬೋದು, ಒಬ್ಬ ಪಾಮರ ಇರ್ಬೋದು, ಒಬ್ಬ ಮಂದಬುದ್ಧಿ ಇರ್ಬೋದು, ಒಬ್ಬ ಬುದ್ಧಿಶಾಲಿ ಇರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ಒಬ್ಬ ಬಡವ ಇರ್ಬೋದು, ಯಾರು ಬೇಕಾದ್ರೂ, ಒಬ್ಬ ಬಡವನಾಗಿರ್ತಕ್ಕಂಥವನು ಇರ್ಬೋದು, ಯಾರು ಬೇಕಾದ್ರೂ ಆಗಲಿ, ಒಬ್ಬ ಆಸ್ತಿಕ ಇರ್ಬೋದು, ಒಬ್ಬ ನಾಸ್ತಿಕ ಇರ್ಬೋದು, ಯಾರು ಬೇಕಾದ್ರೂ ಆಗಲಿ, ಬಯಸುವುದು ಯಾವುದನ್ನು ಅಂತಂದ್ರೆ ಸುಖವನ್ನು. ನಾನು ಸುಖವಾಗಿರ್ಬೇಕು, ನನಗೆ ಸುಖ ಸಿಗಬೇಕು. ಅದರೊಳಗೂ ಪುನಃ ಎರಡು ವಿಚಾರಗಳಿವೆ. ಸುಖ ಬೇಕು ಅನ್ನೋದು ಮಾತ್ರ ಅಲ್ಲ, ಇದ್ದಿದ್ರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಸುಖ ಬೇಕು. ಬರೀ ಅಷ್ಟು ಮಾತ್ರ ಸಾಕಾಗುವುದಿಲ್ಲ, ಯಾವಾಗಲೂ ಇರುವಂತಹ ಸುಖ ಬೇಕು. ಹೆಚ್ಚು ಸುಖ ಸಿಕ್ತು, ಆದ್ರೆ ಒಂದು 10 ನಿಮಿಷ ಇದ್ದು ಹೋಯ್ತು ಅಂತಂದ್ರೆ ಉಪಯೋಗ ಇಲ್ಲ. ಪುನಃ ಇದ್ದಿದ್ರಲ್ಲಿ ಹೆಚ್ಚು ಸುಖ ಸಿಗಬೇಕು, ಅತ್ಯಧಿಕ ಸುಖ ಸಿಗಬೇಕು, ಅದು ಶಾಶ್ವತವಾಗಿರುವಂತಹದ್ದಾಗಬೇಕು. ಇದು ಎಲ್ಲರಿಗೂ ಇರುವಂತಹ ಒಂದು ಆಸೆ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, 1-2 ದಿವಸ ಸುಖವಾಗಿದೆ ಅಂತಂದ್ರೆ ಆಗ ಎಲ್ಲರ ಮನಸ್ಸು ಏನ್ ಕೇಳುತ್ತೆ ಅಂತಂದ್ರೆ, ವಾ ಇದೇ ತರ ಜೀವನ ಪೂರ್ತಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಹಂಗಿರಲ್ಲ ಅಂತ ಗೊತ್ತುಂಟು ಇವನಿಗೆ. ಪುನಃ ನಾಳೆಯಿಂದ ತಲೆನೋವು ಶುರುವಾಗುತ್ತೆ. ಮತ್ತೆ ಇವತ್ತೊಂದು ದಿವಸಕ್ಕೆ ಚೆನ್ನಾಗಿದೆ, ಇವತ್ತಿಗೆ ಚೆನ್ನಾಗಿದೆ ಪರವಾಗಿಲ್ಲ, ನಾಳೆಗೆ ಹಿಂಗಿರುವುದಿಲ್ಲ, ನಾಳೆಯಿಂದ ಮತ್ತೆ ಪುನಃ ಕಷ್ಟಗಳು ತಲೆನೋವುಗಳದೆಲ್ಲ ಶುರುವಾಗುತ್ತೆ ಅಂತ ಗೊತ್ತಿದೆ ಇವನಿಗೆ. ಆದ್ರೂ ಬಯಸುವುದು ಮಾತ್ರ ಹಾಗೆ ಬಯಸ್ತಾನೆ ಮನಸ್ಸಲ್ಲಿ. ಮತ್ತೆ ಇಬ್ಬರು ಸಮಾನವಾಗಿ ಕೆಲಸ ಮಾಡಿದ್ದಾರೆ, ಒಬ್ಬನಿಗೆ ಜಾಸ್ತಿ ಸುಖ ಸಿಕ್ತು, ಒಬ್ಬನಿಗೆ ಕಡಿಮೆ ಸುಖ ಸಿಕ್ತು. ಆಗ ಈ ಕಡಿಮೆ ಸುಖ ಸಿಕ್ಕಿದವನ್ ಏನ್ ಮಾಡ್ತಾನೆ, ಪರವಾಗಿಲ್ಲ ಕಡಿಮೆ ಆದ್ರೂ ಸುಖ ತಾನೆ, ಪರವಾಗಿಲ್ಲ ಸುಮ್ಮನೆ ಇದ್ಬಿಡೋಣ ಅಂತ ಸುಮ್ಮನೆ ಇರುವುದಿಲ್ಲ. ಯಾಕೆ ನನಗೆ ಕಡಿಮೆ ಆಯ್ತು, ಇಬ್ರು ಸೇರಿತಾನೆ ಕೆಲಸ ಮಾಡಿದೆ, ಅವನಿಗೆ ಜಾಸ್ತಿ ಸಿಕ್ತು, ನನಗೆ ಕಡಿಮೆ ಸಿಕ್ತು, ಯಾಕೆ ವ್ಯತ್ಯಾಸ ಆಯ್ತು, ಅದು ಎಲ್ಲಿ ಸರಿ ಆಯ್ತು, ಪುನಃ ಎಲ್ಲಿ ವ್ಯತ್ಯಾಸ ಆಯ್ತು, ನನಗೆ ಪುನಃ ಅಷ್ಟು ಸುಖ ಸಿಗ್ಲೇಬೇಕು, ಅದು ಸಿಗು ತನಕ ಸುಮ್ಮನೆ ಕೂರುವುದಿಲ್ಲ ಇವನು. ಅಂದ್ರೆ ಅಲ್ಲಿಗೆ ಏನಾಯ್ತು, ಯಥಾವತ ನಮ್ಗೇನು ಗೊತ್ತಾಗ್ತಿದೆ ಅಂತಂದ್ರೆ, ಸುಖ ಬೇಕು ಅನ್ನುವಂತಹ ಆಸೆ ಎಲ್ಲರಿಗೂ ಇದ್ದೇ ಇದೆ, ಅದರೊಳಗೂ ಅತ್ಯಧಿಕವಾದಂತಹ ಸುಖ ಬೇಕು ಅನ್ನುವ ಅಂಶನೂ ಇದೆ, ಮತ್ತು ಶಾಶ್ವತವಾಗಿರ್ತಕ್ಕಂತಹ ಸುಖನೂ ಬೇಕು ಅನ್ನೋದು ಎಲ್ಲರಿಗೂ ಇರುವಂತಹ ಆಸೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಈ ಅತ್ಯಧಿಕವಾದದ್ದು ಮತ್ತು ಶಾಶ್ವತವಾದದ್ದು ಆಗಿರ್ತಕ್ಕಂತಹ ಸುಖ ಏನಿದೆಯೋ ಅಂತಹ ಒಂದು ಸುಖದ ಪ್ರಾಪ್ತಿಯನ್ನೇ ಶಾಸ್ತ್ರದಲ್ಲಿ ಮೋಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಬಯಸುವವರಿಗೆ ನಾವು ಬಯಸ್ತಾ ಇರುವಂತಹ ಸುಖವನ್ನೇ ಮೋಕ್ಷ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಆ ವಿಷಯ ಗೊತ್ತಿಲ್ಲ ಅಷ್ಟೇ. ಆದ್ರೆ ಎಲ್ಲರೂ ಸಹ ಬಯಸುವುದು ಆ ಮೋಕ್ಷದ ಸುಖವನ್ನೇ. ಮೋಕ್ಷ ಸುಖ ಅಂತಂದ್ರೆ ಇನ್ನು ಪುನಃ ಒಂದ್ಸಲಿ ಮುಕ್ತಿ ಸಿಕ್ಕಿದ ಮೇಲೆ ಮತ್ತೆ ಪುನಃ ಸಂಸಾರಕ್ಕೆ ಬರುವುದಿಲ್ಲ, ಅದನ್ನೇ ಮೋಕ್ಷ ಅಂತ ಹೇಳ್ತಾರೆ. ಆತ್ಯಂತಿಕ ದುಃಖ ಧ್ವಂಸ ಅಂತ ಶಾಸ್ತ್ರಗಳೆಲ್ಲ ಅದಕ್ಕೆಲ್ಲ ಆತ್ಯಂತಿಕ ಸುಖ ಪ್ರಾಪ್ತಿ, ಅತ್ಯುತ್ಕೃಷ್ಟ ಸುಖ ಪ್ರಾಪ್ತಿ ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ಇದ್ದಿದ್ರಲ್ಲೇ ಅತ್ಯಂತ ಅಧಿಕವಾದಂತಹದ್ದು. ಮತ್ತೆ ಒಂದು ಸಲ ಮೋಕ್ಷವನ್ನು ಪಡೆದವನು ಪುನಃ ಬರುವುದಿಲ್ಲ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಎಲ್ಲರೂ ಬಯಸುವುದು ಅದನ್ನೇ. ಒಂದ್ಸಲಿ ನನಗೆ ಸುಖ ಸಿಕ್ಕಿದ ಮೇಲೆ ಶಾಶ್ವತವಾಗಿ ಅದು ಯಾವಾಗಲೂ ಇರಬೇಕು ಅಂತಲೇ ಎಲ್ಲರೂ ಸಹ ಬಯಸ್ತಾ ಇದ್ದಾರೆ. ಆದರೆ ಅದಕ್ಕೆ ಅಂತಹ ಸುಖವನ್ನು ಪಡೆಯಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಜನರು. ಹಾಗಾಗಿ ಎಲ್ಲರಿಗೂ ಬಯಸಿದ್ರು ಅಷ್ಟು ಸುಖ ಸಿಗ್ತಾ ಇಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇದೆ, ಆದ್ರೆ ಆ ಆಸೆಗೆ ತಕ್ಕಂತೆ ಫಲ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಿಲ್ಲ ಅಂತಂದ್ರೆ, ಬರೀ ಆಸೆಯಿಂದ ಫಲ ಸಿಕ್ಕುವುದಿಲ್ಲ ಯಾವತ್ತು. ಅದಕ್ಕೆ ಮಾಡಬೇಕಾದ ಕೆಲಸ ಏನಿದೆಯೋ ಅದನ್ನು ಮಾಡಿದಾಗ ಮಾತ್ರ ಸಿಗುತ್ತೆ. ಲೋಕದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ಅವರವರ ಇಚ್ಛೆಗೆ ತಕ್ಕಂತೆ ಯಾವ್ದ್ಯಾವ್ದೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅದು ಯಾವುದು ಸಹ ಶಾಶ್ವತವಾದಂತಹ ಸುಖ ಅಂದ್ರೆ ಈಗ ಹೇಳಿದಂತಹ ಮೋಕ್ಷವನ್ನು ಕೊಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಮೋಕ್ಷವನ್ನು ಪಡೆಯಲಿಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಒಂದಿದೆ. ಆ ಮಾರ್ಗವನ್ನು ತೋರಿಸಲಿಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ಆ ಒಂದು ಮಾರ್ಗವನ್ನು ಈ ಪ್ರಪಂಚಕ್ಕೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ನಾನು ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಕೆಲವರು ಹೇಳ್ಬೋದು ಈಗ ಹೇಳಿದ ಹಾಗೆ ಯಾರಿಗೆ ಮೋಕ್ಷ ಬೇಕಾಗಿದೆಯೋ ಅವ್ರಿಗೆ ಮಾತ್ರ ಶಂಕರರು ಹೇಳಿದ್ದನ್ನು ತಗೊಂಡ್ರೆ ಸಾಕು, ನಮಗೆಲ್ಲ ಬೇಕಾಗಿಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ. ಯಾಕಂದ್ರೆ ಎಲ್ಲರೂ ಹೇಳುವಂತಹದ್ದು ಮೋಕ್ಷವನ್ನೇ. ಸರಿ, ಮೋಕ್ಷ ಬೇಡ, ಆದ್ರೂ ನಿಮಗೆ ಸುಖ ಬೇಕು ಅಂತಿದೆಯಾ ಇಲ್ವಾ? ಜನರೆಲ್ಲರಿಗೂ ದುಃಖ ಬೇಕು ಅಂತ ಯಾರು ಹೇಳಲ್ಲ.
ಅಥವಾ ಸುಖ ಬೇಡ ಅಂತಲೂ ಯಾರು ಹೇಳಲ್ಲ, ಎಲ್ಲರೂ ಹೇಳುವಂಥದ್ದು ಸುಖ ಬೇಕು ಅಂತಲೇ. ಆ ಸುಖವು ಆದಷ್ಟು ಹೆಚ್ಚಿನ ಸುಖ ಬೇಕು ಅಂತಿದೆಯಾ ಇಲ್ವಾ? ಅದರೊಳಗೂ ಶಾಶ್ವತವಾಗಿರುವಂತಹ ಸುಖ ಬೇಕು ಅಂತಿದೆಯಾ ಇಲ್ವಾ? ಇದೆ ಅಂತಂದ್ರೆ ಖಂಡಿತವಾಗಿಯೂ ನೀವು ಮೋಕ್ಷವನ್ನೇ ಅಪೇಕ್ಷೆ ಪಡ್ತಾ ಇರೋ ಹಾಗೆ. ಅದನ್ನೇ ಮೋಕ್ಷ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾದಂತಹ ಮಾರ್ಗವನ್ನು ಹೇಳಲಿಕ್ಕೆ ಶಂಕರರು ಅವತಾರವನ್ನು ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತಂದ್ರೆ, ಶಂಕರರು ಮಾಡಿದಂತಹ ಆ ಉಪದೇಶಗಳ ಅವಶ್ಯಕತೆ, ಆ ಉಪದೇಶಗಳಿಂದ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಯಾರು ಆ ಉಪದೇಶಗಳನ್ನ ಅನುಸರಣೆ ಮಾಡಿ ಅದರಂತೆ ನಡ್ಕೊಳ್ತಾರೋ ಅವರಿಗೆ ಜೀವನ ಸಾರ್ಥಕ ಆಗುತ್ತೆ, ಅವರಿಗೆ ಮೋಕ್ಷ ಅನ್ನೋದು ಪ್ರಾಪ್ತವಾಗುತ್ತೆ. ಆ ಜ್ಞಾನದ ಮಾರ್ಗವನ್ನ ಅವರು ತೋರಿಸಿದ್ದಾರೆ. ಇದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ನಾನು ಆ ಜ್ಞಾನದ ಮಾರ್ಗವನ್ನು ಉಪದೇಶ ಮಾಡಿದ್ದೀನಿ. ಇದನ್ನ ಎಲ್ಲರೂ ಸಹ ಆಚರಣೆ ಮಾಡಿದಾಗ, ಇವತ್ತಿನ ದಿವಸ ನಾವು ಈ ಆನಂದ ಭಾರತಿ ಪ್ರಕಾಶನ ಅಂತ ಅದನ್ನು ಆವಿಷ್ಕರಣೆ ಮಾಡಿದ್ದೀವಿ. ಮಠದ ಒಂದು ಪ್ರಕಾಶನಗಳು ಮುಂದೆ ಆಗುವಂತಹ ಪ್ರಕಾಶನ. ಅದರಲ್ಲಿ ಈ ಒಂದು ವಾಕ್ಯ ಬಹುನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅನ್ನುವ ವಾಕ್ಯವನ್ನು ಹಾಕಿದ್ದಾರೆ. ಅದರ ಧ್ಯೇಯ ವಾಕ್ಯವಾಗಿ ಇಟ್ಟಿದ್ದಾರೆ. ಏನದರ ಅರ್ಥ ಅಂತಂದ್ರೆ, ಯಾವ ಒಂದು ಮಾರ್ಗವನ್ನ ವೇದಾಂತಗಳು ನಮಗೆ ಉಪದೇಶ ಮಾಡ್ತಾ ಇವೆಯೋ, ಯಾವ ಮಾರ್ಗವನ್ನೇ ಭಗವಂತ ಗೀತೆಯಲ್ಲಿ ಉಪದೇಶ ಮಾಡಿದಾನೋ, ಯಾವ ಒಂದು ಮಾರ್ಗವನ್ನೇ ಶಂಕರರು ತಮ್ಮ ಭಾಷ್ಯಗಳಲ್ಲಿ ಪ್ರಕರಣಾದಿ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೋ, ಆ ಮಾರ್ಗದಲ್ಲಿ ನಾವು ನಮ್ಮ ಸಾಧನೆಯನ್ನು ಮಾಡ್ತಾ ಹೋದರೆ ಆಗ ನಾವು ವಿಶೇಷವಾಗಿ ಪಡೆಯುತ್ತೇವೆ. ಬಹುನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಆದ್ರಿಂದ ಅಂತಹ ಒಂದು ಆ ಅದ್ವೈತ ತತ್ವದ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತಂದ್ರೆ ಏನದರ ಅರ್ಥ? ಆ ಅದ್ವೈತ ತತ್ವ, ಅಂತಹ ಒಂದು ಅದ್ವೈತ ತತ್ವದ ಜ್ಞಾನವನ್ನು ಪಡ್ಕೊಂಡು ನನ್ನಲ್ಲಿ ಎಲ್ಲರೂ ಸಹ ಲೀನರಾಗುತ್ತಾರೆ ಅನ್ನೋದನ್ನೇ ಭಗವಂತ ಹೇಳಿದ್ದು. ನನ್ನಲ್ಲಿ ಅಂತಂದ್ರೆ ಬರೀ ಕೃಷ್ಣ ಅಂತಲ್ಲ, ಭಗವಂತ ಕೃಷ್ಣ ಪರಮಾತ್ಮ ಅಂತಂದ್ರೆ ಅವರು ಭಗವಂತ ಪರಬ್ರಹ್ಮ ಅಂದ್ರೆ ಬರೀ ಒಂದು ಅವತಾರವಾಗಿ ಭಗವಂತ ಹೇಳ್ತಿರುವುದಲ್ಲ. ನಾನು ಅಲ್ಲಿ ಭಗವದ್ಗೀತೆಯಲ್ಲೆಲ್ಲ ಭಗವಂತ ಎಲ್ಲಿ ನಾನು ನಾನು ಅಂತ ಹೇಳ್ತಾ ಇರ್ತಾನೋ ಅಲ್ಲೆಲ್ಲ ಬರೀ ಒಂದು ಅವತಾರವಾಗಿ ಮಾತ್ರ ಇದ್ದು ಭಗವಂತ ಹೇಳ್ತಿರುವುದಲ್ಲ. ಈ ಎಲ್ಲ ಅವತಾರಗಳು ಯಾವ ಪರಮಾತ್ಮನ ಅವತಾರಗಳಾಗಿವೆಯೋ ಅಂತಹ ಪರಮಾತ್ಮನಾಗಿ ಭಗವಂತ ಈ ಉಪದೇಶವನ್ನೆಲ್ಲ ನಮಗೆ ಗೀತೆಯಲ್ಲಿ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಮಾತನಾಡುವಾಗ, ನಾವು ಹೇಳುವಾಗಲೂ ಕೃಷ್ಣ ಪರಮಾತ್ಮ ಅಂತ ನಾವು ಹೇಳ್ತೀವಿ. ಬರೀ ಅವತಾರವನ್ನು ಮಾತ್ರ ಹೇಳುವುದಲ್ಲ. ಆ ಅವತಾರ ಯಾವ ಪರಮಾತ್ಮನ, ಯಾವ ಒಂದು ಪರಬ್ರಹ್ಮ ತತ್ವವು ಭಕ್ತರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದೆಯೋ ಆ ಪರಬ್ರಹ್ಮನನ್ನು ನಾವು ಹೇಳಬೇಕು ಅನ್ನುವಂಥ ಉದ್ದೇಶನ ಕೃಷ್ಣ ಪರಮಾತ್ಮ ಅಂತ ನಾವು ಹೇಳ್ತಾ ಇರ್ತೀವಿ. ಅದರಿಂದ ಅಂತಹ ಒಂದು ಆ ವಿಶೇಷವಾದ ಜ್ಞಾನ ಮಾರ್ಗವನ್ನ ಶಂಕರ ಭಗವತ್ಪಾದಾಚಾರ್ಯರು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾರಾದರೂ ಸರಿ ಅವರಿಗೆ ಮೋಕ್ಷವು ಪ್ರಾಪ್ತವಾಗಬೇಕು, ಅವರ ಆತ್ಮೋದ್ಧಾರವಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಹಾಕೊಂಡಾಗ ಶಂಕರ ಭಗವತ್ಪಾದಾಚಾರ್ಯರ ಉಪದೇಶಗಳಲ್ಲಿ ನಮಗೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಪ್ರಾಪ್ತವಾಗುತ್ತೆ. ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದೇ ಈಗ ಹೇಳಿದ ಹಾಗೆ ಆ ಮೌನವಾಗಿ ತನ್ನ ನೈಜ ಸ್ಥಿತಿಯಲ್ಲಿರ್ತಕ್ಕಂತಹ ದಕ್ಷಿಣಾಮೂರ್ತಿಯು ಭಕ್ತರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ತನ್ನ ಮೌನವನ್ನು ಬಿಟ್ಟು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿ ಶಂಕರ ರೂಪದಲ್ಲಿ, ಅಂದ್ರೆ ಶಂಕರ ರೂಪದಲ್ಲಿ ಅವತಾರವನ್ನು ಮಾಡಿ ಮಾತನಾಡುವುದರ ಮೂಲಕ ಈ ಲೋಕಕ್ಕೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ, ನಾವು ಭಗವಂತನ ಅವತಾರಗಳನ್ನ, ಭಗವಂತ ಈ ಲೋಕಕ್ಕೆ ಬರುವಾಗ ಅದನ್ನು ನಾವು ಜನ್ಮ ಅಂತ ಹೇಳುವುದಿಲ್ಲ, ಅದನ್ನು ನಾವು ಅವತಾರ ಅಂತ ಹೇಳ್ತೀವಿ. ಅಂದ್ರೆ ಪ್ರಧಾನವಾಗಿ ನಾವು ಹೇಳುವುದು ಅವತಾರ ಅಂತ. ಸಂಸ್ಕೃತದಲ್ಲಿ ಅವತಾರ ಅಂತಂದ್ರೆ ಕೆಳಗೆ ಇಳಿಯುವುದು ಅಂತ ಅರ್ಥ. ಜನ್ಮ ಅಂದ್ರೆ ಅದು ಬೇರೆ, ಅವತಾರ ಅಂತಂದ್ರೆ ಕೆಳಗೆ ಇಳಿಯುವುದು ಅಂತ ಅರ್ಥ. ಭಗವಂತ ಸರ್ವೋತ್ಕೃಷ್ಟವಾದಂತಹ ಸ್ಥಿತಿಯಲ್ಲಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಅಂತಹ ಭಗವಂತ ಯಾಕೆ ಕೆಳಗಿಳಿಬೇಕಾಗಿ ಬರ್ತಾ ಇದೆ ಅಂತಂದ್ರೆ, ಅವತಾರದ ಉದ್ದೇಶ ಏನು ಅಂತಂದ್ರೆ ಉದ್ಧಾರ. ಅವತಾರ ಅಂದ್ರೆ ಕೆಳಗಿಳಿಯುವುದು, ಉದ್ಧಾರ ಅಂದ್ರೆ ಮೇಲಕ್ಕೆತ್ತುವುದು. ಅವತಾರಗಳ ಉದ್ದೇಶ ಏನು ಅಂತಂದ್ರೆ ಉದ್ಧಾರ. ಅಂದ್ರೆ ಏನಿದ್ರ ಅರ್ಥ? ಕೆಳಗಿಳಿಯುವುದು. ಭಗವಂತ ಕೆಳಗಿಳಿಯುತ್ತಾ ಇರುವುದು ಯಾಕೆ ಅಂತಂದ್ರೆ ಮೇಲಕ್ಕೆತ್ತುವುದಕ್ಕೋಸ್ಕರ. ಯಾರನ್ನು ಅಂತಂದ್ರೆ ಕೆಳಗಿರುವವರನ್ನು. ಅಂದ್ರೆ ಏನಿದ್ರ ಅರ್ಥ? ಲೋಕದಲ್ಲಿ ಒಬ್ಬ ಯಾರಾದ್ರೂ ಹೊಂಡದಲ್ಲಿ ಬಿದ್ದರೆ ಮೇಲಿರ್ತಕ್ಕಂಥವನು ಅವನನ್ನು ಕೆಳಗಿಂದ ಮೇಲಕ್ಕೆ ಎತ್ತಬೇಕು. ಈ ಮೇಲಿದ್ದವನು ಸುಮ್ಮನೆ ನಾನು ಹೀಗೆ ನೆಟ್ಟಿಗೆ ನಿಂತ್ಕೊಂಡಿರ್ತೀನಿ, ಅವನು ಬಂದ್ಬಿಡ್ಲಿ ಮೇಲೆ ಅಂತಂದ್ರೆ ಹಾಗೆ ಬರುವುದಿಲ್ಲ, ಹಾಗೆ ಮೇಲೆ ಎತ್ತಲಿಕ್ಕೆ ಆಗುವುದಿಲ್ಲ. ಈ ಮೇಲಿರುವವನು ಏನ್ ಮಾಡಬೇಕು ಅಂತಂದ್ರೆ ಬಗ್ಗಬೇಕು.
ಎಷ್ಟು ಕೆಳಗಿಳಿಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೆಳಗಿಳಿಬೇಕು. ಹಾಗಂತೇಳಿ ಇವನು ಸಂಪೂರ್ಣವಾಗಿ ಹೊಂಡದೊಳಗೆ ಬೀಳಬಾರದು. ಇವನು ಬಿದ್ದರೆ ಮತ್ತೆ ಪುನಃ ಇವರಿಬ್ಬರನ್ನ ಎತ್ತಲಿಕ್ಕೆ ಇನ್ನೊಬ್ಬ ಬೇಕಾಗುತ್ತೆ. ಅಂದ್ರೆ ಇವನು ಅದರೊಳಗೆ ಬೀಳಬಾರದು, ಇವನ ಮೇಲೆ ಇರಬೇಕು. ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಳಗಿಳಿದು ಬರಬೇಕು. ಬಂದು ಇವನ ಕೈಯನ್ನು ಕೆಳಗಿರುವವನಿಗೆ ಕೊಡಬೇಕು. ಆ ಥರ ಮಾಡಿದಾಗ ಈಗ ಮೇಲಿರುವವನು ನಮಗೋಸ್ಕರ ಈ ಒಳಗಿರು ಬಿದ್ದವನನ್ನು ಮೇಲೆತ್ತಲಿಕ್ಕೋಸ್ಕರ ಅಷ್ಟೆಲ್ಲ ಕೆಳಗೆ ಬಂದು ತನ್ನ ಕೈಯನ್ನು ಕೊಡ್ತಿರ್ಬೇಕಾದ್ರೆ ಈ ಕೆಳಗಿರುವವನು ಏನು ಮಾಡಬೇಕು? ಅವನು ಕೈ ಕಟ್ಕೊಂಡು ಕೂರಬಾರ್ದು, ಅವನು ಮೇಲಕ್ಕೆ ಬರುವಂತ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟ ಮೇಲೆ ಅವನ ಕೈಯನ್ನು ಎತ್ತಿ ಕೊಟ್ಟಾಗ ಆ ಮೇಲಿದ್ದವನು ಇವನ ಕೈಯನ್ನು ಹಿಡ್ಕೊಂಡು ಮೇಲಕ್ಕೆ ಎತ್ತಾನೆ. ಅಂದ್ರೆ ಅಲ್ಲಿಗೇನಾಯ್ತು? ಭಗವಂತ ಮಾಡುವಂತಹದ್ದು ಅವತಾರ, ಅದರ ಉದ್ದೇಶ ಉದ್ಧಾರ. ಯಾರ ಉದ್ಧಾರ ಅಂತಂದ್ರೆ ಭಕ್ತ ಜನರ, ನಮ್ಮೆಲ್ಲರ ಉದ್ಧಾರ. ಹಾಗಾಗಿ ಭಗವಂತ ಅಂದ್ರೆ ಮೌನವಾಗಿ ಆ ಪರಬ್ರಹ್ಮನಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಒಂದು ಮೌನವನ್ನು ಬಿಟ್ಟು ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ, ಅಂದ್ರೆ ಮೌನವಾಗಿ ವಾಸ್ತವವಾಗಿ ಇದೆಲ್ಲ ಮಾಡೋದ್ರಿಂದ ಭಗವಂತನಿಗೆ ಯಾವುದೇ ಅವಶ್ಯಕತೆ ಇಲ್ಲ, ಇದೆಲ್ಲ ಲಾಭ ಯಾವುದೂ ಇಲ್ಲ. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತೇಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ಅಂತ ಭಗವಂತನೇ ಗೀತೆಯಲ್ಲಿ ಹೇಳ್ತಾನೆ. ನನಗೆ ಪಡಿಬೇಕಾದ್ದೇನಿಲ್ಲ, ನನಗೆ ನನ್ನ ಹತ್ರ ಇಲ್ಲದೆ ಇರುವಂತಹದ್ದು ಯಾವುದೂ ಇಲ್ಲ, ನಾನು ಪಡಿಬೇಕಾದ್ದು ಏನೂ ಇಲ್ಲ. ಆದರೂ ವರ್ತ ಏವಚ ಕರ್ಮಣಿ, ನಾನು ಯಾವಾಗಲೂ ಈ ನನ್ನ ಕೆಲಸವನ್ನು ಮಾಡ್ತಾನೆ ಇರ್ತೀನಿ ಅಂತ ಗೀತೆಯಲ್ಲಿ ಭಗವಂತ ಹೇಳಿದೆ. ಯಾಕೆ ಮಾಡ್ತಾನೆ ಅಂತಂದ್ರೆ ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಅಲ್ಲಿಗೆ ಏನಾಯ್ತು? ಏನೂ ಅವಶ್ಯಕತೆ ಇಲ್ಲ, ಪಡಿಬೇಕಾದ್ದು ಏನೂ ಇಲ್ಲದೆ ಇರುವಂತಹ ನಿತ್ಯ ತೃಪ್ತನಾದ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮ ಇಷ್ಟೆಲ್ಲ ಪ್ರಯತ್ನ ಮಾಡಿ ಅವತಾರವನ್ನು ಯಾಕೆ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಕೆಲಸಗಳನ್ನು ಯಾಕೆ ಮಾಡಬೇಕಾಗಿ ಬರ್ತಾ ಇದೆ ಅಂತಂದ್ರೆ ಅದರ ಉದ್ದೇಶ ಕೇವಲ ಭಕ್ತ ಜನರ ಉದ್ಧಾರ. ಹಾಗಾಗಿ ಅಲ್ಲಿಗೆ ಏನಾಯ್ತು ಅಂತಂದ್ರೆ ಭಗವಂತ ತನ್ನ ಸ್ಥಿತಿಯಿಂದ ಕೆಳಗಿಳಿದು ಬರ್ತಾ ಇದ್ದಾನೆ ಅಂತಂದ್ರೆ ಅದು ನಮಗೋಸ್ಕರ. ಆಗ ಕೆಳಗಿದ್ದವರಾಗಿರ್ತಕ್ಕಂತಹ ನಾವೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ಭಗವಂತ ಯಾವ ಮಾರ್ಗವನ್ನು ತೋರಿಸಿದಾನೋ ಆ ಮಾರ್ಗವನ್ನು ನಾವು ಅನುಸರಣೆ ಮಾಡ್ಬೇಕು. ಹೇಗೆ ಕೆಳಗಿದ್ದವನು ಸುಮ್ಮನೆ ಕೂತ್ಕೊಂಡ್ರೆ ಆಗುದಿಲ್ಲ, ಅವನ ಕೈಯನ್ನು ಎತ್ತಿ ಕೊಟ್ಟಾಗ ಆಮೇಲಿದ್ದವರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಂಕರರು ಇಷ್ಟೆಲ್ಲ ಉಪದೇಶಗಳನ್ನೆಲ್ಲ ಮಾಡಿದಾಗ ಆ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ, ಭಗವದ್ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಮತ್ತು ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣಕ್ಕೋಸ್ಕರ ಶಂಕರರು ಇಷ್ಟೆಲ್ಲ ಉಪದೇಶಗಳನ್ನು ಮಾಡಿದಾಗ ಆ ಉಪದೇಶಗಳನ್ನ ನಾವು ಆಚರಣೆ ಮಾಡಬೇಕು. ಆಚರಣೆ ಮಾಡಿದಾಗ ನಮ್ಮ ಉದ್ಧಾರ ಅನ್ನೋದು ಸಾಧ್ಯವಾಗುತ್ತೆ. ಅದರಿಂದ ಹೇಗೆ ಮೇಲಿರುವವರು ಕೆಳಗಿಳಿದು ಬಂದಾಗ ಕೆಳಗಿರುವವರು ಮೇಲೆ ಹೋಗುವಂತ ಪ್ರಯತ್ನ ಮಾಡಬೇಕು. ನಮಗೋಸ್ಕರ 2 ಮೆಟ್ಲು ಕೆಳಗಿಳಿದು ಅವರು ಬರುವಾಗ ಕೆಳಗಿದ್ದವನು ಒಂದು 2 ಮೆಟ್ಲು ಹತ್ತುವಂತಹ ಪ್ರಯತ್ನ ಮಾಡಬೇಕು. ಇಲ್ಲಿ 2 ಮೆಟ್ಲು ಹತ್ತುವುದು ಅಂತಂದ್ರೆ ಏನರ್ಥ? ಶಂಕರರು ಏನು ಉಪದೇಶ ಮಾಡಿದ್ದಾರೋ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಆಚರಣೆ ಮಾಡುವುದು, ಅದೇ ನಾವು ಮೇಲಕ್ಕೆ ಬರುವುದು ಅಂತಂದ್ರೆ. ಈಗ ಇಲ್ಲಿ ಕೆಳಗಿದ್ದವನನ್ನು ಮೇಲಕ್ಕೆ ಎತ್ತುವುದರಿಂದ, ಎತ್ತದೇ ಇರುವುದರಿಂದ ಮೇಲಿದ್ದವನಿಗೆ ಯಾವ ಲಾಭ ನಷ್ಟಗಳು ಇಲ್ಲ, ಆದರೆ ಲಾಭ ನಷ್ಟಗಳು ಇರುವುದು ಕೆಳಗಿರುವವನಿಗೆ. ಹಾಗೆ ಭಗವಂತ ಅವತಾರ ಮಾಡುವುದರಿಂದ ಭಗವಂತನಿಗೆ ಯಾವುದೇ ಲಾಭ ಇಲ್ಲ, ಅವತಾರ ಮಾಡದೇ ಇರುವುದರಿಂದ ಭಗವಂತನಿಗೆ ಯಾವುದೇ ನಷ್ಟ ಇಲ್ಲ, ಆದರೆ ಲಾಭ ನಷ್ಟಗಳು ಯಾರಿಗೆ ಅಂತಂದ್ರೆ ನಮಗೆ. ಆದ್ದರಿಂದ ಪ್ರತಿಯೊಬ್ಬರ ಕರ್ತವ್ಯ ಏನು ಅಂತಂದ್ರೆ ಶಂಕರರು ಯಾವ ಒಂದು ಮಾರ್ಗವನ್ನು ಉಪದೇಶ ಮಾಡಿದ್ದಾರೋ, ಯಾವ ತತ್ವವನ್ನು ಉಪದೇಶ ಮಾಡಿದ್ದಾರೋ, ಸಮಸ್ತ ತತ್ವವನ್ನು ಶಂಕರರು ಉಪದೇಶ ಮಾಡಿದ್ದಾರೆ ಅಂತಂದ್ರೆ ಅವರೇ ಹೊಸದಾಗಿ ಕಲ್ಪನೆ ಮಾಡಿ ಉಪದೇಶ ಮಾಡಿದ್ದಾರಾ, ಒಂದು ಹೊಸ ತತ್ವವನ್ನು ಅವರೇ ಸೃಷ್ಟಿ ಮಾಡಿ ಉಪದೇಶ ಮಾಡಿದ್ದಾರಾ ಅಂತಂದ್ರೆ ಹಾಗೆ ಮಾಡಿರುವುದಲ್ಲ. ಇರುವಂತಹ ತತ್ವವನ್ನು ಅವರು ತೋರಿಸಿದ್ದಾರೆ, ಜನರಿಗೆ ಇರುವಂತಹ ತತ್ವವನ್ನು ಅವರು ತೋರಿಸಿದ್ದಾರೆ. ಯಾಕೆಂತಂದ್ರೆ ತತ್ವ ಅಂತಂದ್ರೆ ಅದನ್ನು ಹೊಸದಾಗಿ ತಯಾರು ಮಾಡ್ಲಿಕ್ಕೆ ಆಗುವುದಿಲ್ಲ, ಅದು ಇರುವಂತಹದ್ದು ಹಾಗಿರುತ್ತೆ. ಅದು ಏನು ಅಂತ ನಾವು ತಿಳ್ಕೊಳ್ಬೇಕಷ್ಟೇ, ಹೊಸದಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಹೊರತು ತಯಾರು ಮಾಡ್ತಿರುವುದಲ್ಲ. ತತ್ವವನ್ನ ಯಾರು ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದು ಹಾಗೇ ಇರುತ್ತೆ. ಅದು ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಷ್ಟೇ. ಆ ತಿಳುವಳಿಕೆ ಅನ್ನೋದು ಹೊಸದಾಗಿ ಆಗ್ಬೋದಷ್ಟೇ ನಮಗೆ, ಆದ್ರೆ ತತ್ವ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಈಗ ಕಾಶಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದೀವಿ, ಕಾಶಿ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಒಬ್ಬ ಹೇಳಿದ ಕಾಶಿ ಕಾಶ್ಮೀರದಲ್ಲಿದೆ ಅಂತ ಒಬ್ಬ ಹೇಳಿದ ಹಾಗೆ ಉತ್ತರ ಹೇಳಿದ ಒಬ್ಬ. ಇನ್ನೊಬ್ಬ ಕೇಳಿದ ಕಾಶಿ ಎಲ್ಲಿದೆಯಪ್ಪ ಕೇಳಿದ, ಕಾಶಿ ತಮಿಳ್ನಾಡಲ್ಲಿದೆ ಅಂತ ಹೇಳಿದ. ಇನ್ನೊಬ್ಬ ಕಾಶಿ ಕರ್ನಾಟಕದಲ್ಲಿದೆ ಅಂತ ಹೇಳಿದ. ಇನ್ನೊಬ್ಬ ಕಾಶಿ ಉತ್ತರ ಪ್ರದೇಶದಲ್ಲಿದೆ ಅಂತ ಇನ್ನೊಬ್ಬ ಹೇಳಿದ. ಈಗ 4 ಜನ 4 ತರ ಉತ್ತರ ಹೇಳಿದ್ರು. ಇದರಲ್ಲಿ ನಾವೀಗ ಯಾವುದನ್ನು ತಗೊಳ್ಬೇಕು? ಪರವಾಗಿಲ್ಲ, ಎಲ್ಲದನ್ನು ತಗೊಳ್ತೀವಿ. ಕಾಶಿ ಕಾಶ್ಮೀರದಲ್ಲೂ ಇರುತ್ತೆ, ಕರ್ನಾಟಕದಲ್ಲೂ ಇರುತ್ತೆ, ತಮಿಳ್ನಾಡಲ್ಲೂ ಇರುತ್ತೆ, ಉತ್ತರ ಪ್ರದೇಶದಲ್ಲೂ ಇರುತ್ತೆ, ಎಲ್ಲಿ ಬೇಕಾದ್ರೂ ಇರುತ್ತೆ. ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆಲ್ಲ ಎಲ್ಲಿ ಬೇಕಾದ್ರೂ ಇರುವುದಿಲ್ಲ. ಅದಕ್ಕೆ ಒಂದು ಸ್ಥಾನ ಇದೆ, ತನ್ನ ಸ್ಥಾನದಲ್ಲೇ ಅದಿರುತ್ತೆ. ನೀನು ಹೇಳಿದ ಮಾತ್ರಕ್ಕೆ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಬ್ಬ ಕಾಶಿ ಎನ್ನುವುದು ಕಾಶ್ಮೀರದಲ್ಲಿದೆ ಅಂತ ಹೇಳಿದ ಮಾತ್ರಕ್ಕೆ ಈ ಕಾಶಿ ಇಲ್ಲಿಂದ ಹೋಗ್ಬಿಟ್ಟು ಕಾಶ್ಮೀರಕ್ಕೆ ಹೋಗೋದಿಲ್ಲ. ಅಲ್ಲ, ಕಾಶಿ ಕರ್ನಾಟಕದಲ್ಲಿದೆ ಅಂತ ಇನ್ನೊಬ್ಬ ಹೇಳಿದ ತಕ್ಷಣ ಅಲ್ಲಿಂದ ಕಾಶಿ ಅಲ್ಲಿಂದ ಹೊರಟು ಕರ್ನಾಟಕಕ್ಕೆ ಬರುವುದಿಲ್ಲ. ನೀನು ಹೇಳಿದ ಮಾತ್ರಕ್ಕೆ ಅದು ಬದಲಾಗುವುದಿಲ್ಲ, ಅದು ಅಲ್ಲೇ ಇರುತ್ತೆ. ಆದರೆ ಎಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು, ಇದ್ದಿದ್ದನ್ನು ನಾವು ತಿಳ್ಕೊಳ್ಬೇಕು. ಸರಿಯಾದಂತಹ ಪ್ರಮಾಣಗಳ ಮೂಲಕ
ಸರಿಯಾದಂತಹ ವ್ಯಕ್ತಿಗಳ ಮೂಲಕ, ಪ್ರಾಮಾಣಿಕರಾಗಿರ್ತಕ್ಕಂತಹ ವ್ಯಕ್ತಿಗಳ ಮೂಲಕ ಅದು ಎಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಆ ಥರ ತಿಳ್ಕೊಳ್ಳೋ ಹೊತ್ತಿಗೆ ಈಗ ಹೇಳಿದ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳುವವರು ಸಿಗ್ಬೋದು. ನಿನಗೆ ಒಬ್ಬ ಕಾಶ್ಮೀರದಲ್ಲಿದೆ ಅಂತ ದಾರಿ ತಪ್ಪಿಸೋನ್ ಸಿಗ್ತಾನೆ, ಕಾಶ್ಮೀರದಲ್ಲಿದೆ ಅಂತ ಒಬ್ಬ ಹೇಳ್ತಾನೆ. ಅದನ್ನ ಇಟ್ಕೊಂಡ್ಬಿಟ್ಟು ನೀವು ಸರಿಯಾಗಿ ಪೂರ್ಣವಾಗಿ ವಿಚಾರ ಮಾಡದೆ ಸೀದಾ ಕಾಶ್ಮೀರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಇಲ್ಲವೇ ಇಲ್ಲ, ಸುಮ್ಮನೆ ಬರೀ ಶ್ರಮ ಒಂದಾಗುತ್ತೆ ಅಷ್ಟೇ. ಅಲ್ಲಿಲ್ಲ ಕಾಶಿ ಇಲ್ಲ ಅಲ್ಲಿ. ಆದ್ರಿಂದ ಈ ಮಾರ್ಗದಲ್ಲಿ ಹೋಗ್ತಾ ಯಾವುದು ಸರಿಯಾದಂತಹ ಪ್ರಮಾಣವೋ ಆ ಪ್ರಮಾಣಗಳ ಮೂಲಕ, ಆ ಪ್ರಮಾಣಗಳನ್ನು ತಿಳಿದಿರತಕ್ಕಂತಹ ಪ್ರಾಮಾಣಿಕ ವ್ಯಕ್ತಿಗಳ ಮೂಲಕ ಯಾವುದು ಸರಿಯಾದಂತಹ ಸ್ಥಾನ, ಎಲ್ಲಿ ಕಾಶಿ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಹೋಗ್ಬೇಕು. ಅಂದ್ರೆ ಅಲ್ಲಿಗೆ ಏನಾಯ್ತು, ನಾವು ನಮ್ಮ ಇಷ್ಟ ಬಂದಾಗ ಅದರ ಜಾಗವನ್ನೆಲ್ಲ ಬದಲಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಒಂದು ಕಡೆ ಇದೆ, ತನ್ನದೇ ಆಗಿರತಕ್ಕಂಥ ಒಂದು ಜಾಗ ಅದಕ್ಕಿದೆ. ಅದು ಎಲ್ಲಿದೆ, ಹೇಗೆ ಹೋಗಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಹೋಗಬೇಕು. ಈ ತತ್ವ ಅನ್ನೋದು ಸಹ ಹಾಗೇನೆ, ತತ್ವವೂ ಸಹ ಅದೇ ರೀತಿಯ ಅಂತಹದ್ದು. ತತ್ವ ಅನ್ನೋದು ಒಂದಿರುತ್ತೆ, ಅದು ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡು ಹೋಗ್ಬೇಕು. ಹಾಗಾಗಿ ಶಂಕರರು ಸಹ ಯಾವುದೋ ಹೊಸದಾಗಿ ತತ್ವವನ್ನು ಸೃಷ್ಟಿ ಮಾಡಿ ಹೇಳಿರುವಂತಹದ್ದಲ್ಲ. ಯಾವ ಒಂದು ತತ್ವವು ಸಮಸ್ತ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಈ ಎಲ್ಲ ಗ್ರಂಥಗಳಲ್ಲೂ ಸಹ ಪ್ರತಿಪಾದಿತವಾಗಿದೆಯೋ ಆ ಒಂದು ತತ್ವವನ್ನ ಈ ಎಲ್ಲ ಗ್ರಂಥಗಳನ್ನು ಸಮನ್ವಯ ಮಾಡುವುದರ ಮೂಲಕ ಶಂಕರರು ಉಪದೇಶ ಮಾಡಿದ್ದಾರೆ. ಎಲ್ಲ ವೇದಶಾಸ್ತ್ರ, ಪುರಾಣ, ಇತಿಹಾಸಾದಿ ಎಲ್ಲ ಗ್ರಂಥಗಳನ್ನು ಸಹ ಸಮನ್ವಯ ಮಾಡಿ, ಎಲ್ಲ ವೇದಗಳು, ಎಲ್ಲ ದರ್ಶನಗಳು, ಎಲ್ಲ ಸ್ಮೃತಿಗಳು, ಎಲ್ಲ ಪುರಾಣಗಳು ಎಲ್ಲದನ್ನೂ ಸಮನ್ವಯ ಮಾಡಿ ಶಂಕರರು ಸರಿಯಾದಂತಹ ತತ್ವ ಏನು ಅನ್ನೋದನ್ನ ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಶಂಕರರು ಮಾಡಿದಂತಹ ಆ ಒಂದು ಉಪದೇಶ, ಆ ಭಗವಂತ ದಕ್ಷಿಣಾಮೂರ್ತಿ ಶಂಕರರ ರೂಪದಲ್ಲಿ ಅವತಾರವನ್ನು ಮಾಡಿ ಅತ್ಯಂತ ವಿಶಿಷ್ಟವಾದಂತಹ ರೀತಿಯಲ್ಲಿ ಆ ತತ್ವವನ್ನೇ ನಮಗೆ ತಿಳಿಸಿದ್ದಾರೆ. ಯಾವ ಒಂದು ತತ್ವವು ಅನಾದಿ ಕಾಲದಿಂದ ಇದೆಯೋ, ವೇದಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾಗಿದೆಯೋ ಅಂತಹ ಒಂದು ತತ್ವವನ್ನ ಈ ಲೋಕಕ್ಕೆ ತಿಳಿಸಿದಂತಹ ಮಹಾಪುರುಷರು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರು ತೋರಿಸಿದಂತಹ ಒಂದು ಮಾರ್ಗ ಎಲ್ಲರ ಒಂದು ಆತ್ಮೋದ್ಧಾರಕ್ಕೂ ಅವಶ್ಯಕವಾಗಿರ್ತಕ್ಕಂತಹ ಒಂದು ಮಾರ್ಗ. ಈ ಒಂದು ಮಾರ್ಗವನ್ನು ನಾವು ಅನುಸರಿಸಿದರೆ ಅದರಿಂದ ನಮ್ಮ ಆತ್ಮೋದ್ಧಾರ ಅನ್ನೋದಾಗುತ್ತೆ. ಅನುಸರಿಸಿಲ್ಲ ಅಂತಂದ್ರೆ ಈಗ ಏನು ಕಷ್ಟ ನಡೀತಾ ಇದೆಯೋ ಇದು ಹೀಗೆ ನಡೀತಾನೆ ಇರುತ್ತೆ ಅಷ್ಟೇ. ಜೀವನದಲ್ಲಿ ಇದು ಹೇಗಾದ್ರೂ ಇಲ್ಲಿದ್ದ ಅನಾದಿಯಿಂದ ನಡೀತಾ ಬಂತು, ಇದು ಹೀಗೆ ಅನಂತವಾಗಿ ನಡೀತಾ ಇರುತ್ತೆ. ಅದನ್ನ ಇದರಿಂದ ನಾವು ಹೊರಗೆ ಬರಬೇಕು, ನಮ್ಮ ಜೀವನ ಸಾರ್ಥಕ ಆಗಬೇಕು. ನಾವು ಬಯಸುವಂತಹ ಒಂದು ಆಸೆ, ನಾವು ಬಯಸುವಂತಹ ಒಂದು ಫಲ ಅಂದ್ರೆ ಮೋಕ್ಷ, ಆ ಒಂದು ಸುಖ ಏನಿದೆಯೋ ಅಂತಹ ಮೋಕ್ಷವನ್ನು ನಾವು ಪಡೆಯಬೇಕು ಅಂತಂದ್ರೆ ಅದಕ್ಕೆ ಶಂಕರರು ತೋರಿಸಿದಂತಹ ಮಾರ್ಗವನ್ನು ನಾವು ಅನುಸರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಎಲ್ಲರೂ ಸಹ ತಿಳಿದುಕೊಂಡು, ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಅವರ ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಿ ಅವರನ್ನು ಪೂಜಿಸಿ ಅವರಿಂದ ವಿಶೇಷವಾಗಿ ಅನುಗ್ರಹಿತರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಶಂಕರ ಭಗವತ್ಪಾದಾಚಾರ್ಯರನ್ನ ವಿಶೇಷವಾಗಿ ಗೌರವಿಸಬೇಕು, ಅವರನ್ನು ನಿರಂತರ ಸ್ಮರಿಸಬೇಕು, ಅವರು ಮಾಡಿದಂತಹ ಉಪದೇಶಗಳನ್ನ ಅನುಸರಣೆ ಮಾಡಬೇಕು. ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ಕಡೆಯೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು, ಅವರ ಒಂದು ಚಿತ್ರವನ್ನು ಇಟ್ಕೊಳ್ಬೇಕು, ಅವರು ಉಪದೇಶ ಮಾಡಿದಂತಹ ವಿಚಾರಗಳಿರ್ತಕ್ಕಂತಹ ಗ್ರಂಥವನ್ನು ನಾವು ಪಠನ ಮಾಡಬೇಕು. ಇದು ಪ್ರತಿಯೊಂದು ಮನೆಯಲ್ಲೂ ಸಹ ನಡಿಬೇಕು. ಅವರು ಬರೆದಿರ್ತಕ್ಕಂತಹ ಸ್ತೋತ್ರಗಳನ್ನ ಪಠನ ಮಾಡಬೇಕು. ಇಲ್ಲಿ ಶಂಕರರು ಈ ಪ್ರಸ್ಥಾನತ್ರಯ ಭಾಷ್ಯಗಳು, ಅನೇಕ ಪ್ರಕರಣ ಗ್ರಂಥಗಳನ್ನು ರಚನೆ ಮಾಡುವುದರ ಮೂಲಕ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಮತ್ತೆ ಆ ಮೋಕ್ಷ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ಭಗವದ್ ಅನುಗ್ರಹ ನಮಗೆ ಬೇಕು. ಅಂತಹ ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದಕ್ಕೋಸ್ಕರ ಬೇಕಾಗಿರತಕ್ಕಂತಹ ಒಂದು ಮಾರ್ಗವನ್ನ ಅನೇಕ ವಿಧವಂತಹ ಸ್ತೋತ್ರಗಳನ್ನು ರಚನೆ ಮಾಡುವುದರ ಮೂಲಕ ಏರ್ಪಡಿಸಿದ್ದಾರೆ. ಯಾವ ತತ್ವವನ್ನು ತಿಳ್ಕೊಂಡು ನಾವು ಮೋಕ್ಷವನ್ನು ಪಡೆಯಬೇಕಾಗಿದೆಯೋ ಆ ಒಂದು ಮಾರ್ಗದಲ್ಲಿ ಹೋಗಬೇಕಾದ್ರೆ ಅದಕ್ಕೆ ನಮ್ಮ ಯಾವ ಭಗವಂತನ ಅನುಗ್ರಹ ಬೇಕಾಗಿದೆಯೋ ಆ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಆ ಮಾರ್ಗವನ್ನು ಸ್ತೋತ್ರಗಳನ್ನು ರಚನೆ ಮಾಡುವುದರ ಮೂಲಕ ಒಂದು ಅವಕಾಶವನ್ನು ಶಂಕರರು ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಅಲ್ಲಿಗೆ ನಿಂತಿಲ್ಲ. ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂತಹ ಅನೇಕ ವಿಧವಾದಂತಹ ಉಪದೇಶಗಳನ್ನ ಪ್ರಶ್ನೋತ್ತರ ರತ್ನಮಾಲಿಕ ಮತ್ತು ಈ ಮೋಹಮುದ್ಗರ ಮೊದಲಾದಂತಹ ಗ್ರಂಥಗಳಲ್ಲಿ ಉತ್ತಮವಾದಂತಹ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂತಹ ವಿಚಾರಗಳನ್ನ ಉಪದೇಶ ಮಾಡಿದ್ದಾನೆ. ಅಲ್ಲಿರ್ತಕ್ಕಂತಹ ವಿಚಾರಗಳು ಇವತ್ತಿನ ಕಾಲಕ್ಕೂ ಮಾತ್ರ ಅಲ್ಲ, ಯಾವುದೇ ಕಾಲವಾದರೂ ಅದಕ್ಕೆ ಅತ್ಯಂತ ಅವಶ್ಯಕವಾದಂತಹ ವಿಚಾರಗಳನ್ನ ಅವರು ಉಪದೇಶ ಮಾಡಿದ್ದಾರೆ.
ಅದು ಯಾರಾದರೂ ಆಗಲಿ, ಒಬ್ಬ ಆಸ್ತಿಕನಿಗೂ ಇಂತಹ ಉಪದೇಶಗಳು ಬೇಕೇ ಬೇಕು, ಒಬ್ಬ ನಾಸ್ತಿಕನಿಗೂ ಇಂತಹ ಉಪದೇಶಗಳು ಬೇಕೇ ಬೇಕು. ಅಂತಹ ಉಪದೇಶಗಳನ್ನು ಶಂಕರರು ಮಾಡಿದ್ದಾರೆ. ಅಂದರೆ ಒಂದು ಉದಾಹರಣೆ ಹೇಳಬೇಕು, ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಿ ದೇಶವು ರಾಜ್ಯವು ಎಲ್ಲವೂ ಸಹ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳಿದರು ಆ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ. ಕುತ್ರ ವಿಧೇಯೋ ಯತ್ನಃ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಅವರೇನು ಉತ್ತರ ಕೊಟ್ಟರು ಅಂತಂದರೆ, ವಿದ್ಯಾಭ್ಯಾಸೇ ಸದೌಷಧೇ ದಾನೇ ಅಂತ ಹೇಳಿದ್ದಾರೆ. ಅಂದರೆ ಏನರ್ಥ? ವಿದ್ಯಾಭ್ಯಾಸವನ್ನು ಮಾಡುವುದು, ಮಾಡಿಸುವುದು, ಅದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾಲಯಗಳನ್ನು ಏರ್ಪಾಟು ಮಾಡಿ ಆ ವಿದ್ಯಾಲಯಗಳ ಮೂಲಕ ಜನರಿಗೆ ವಿದ್ಯೆಯು ಪ್ರಾಪ್ತವಾಗುವಂತಹ ವ್ಯವಸ್ಥೆಯನ್ನು ಎಲ್ಲರೂ ಮಾಡಬೇಕು ಅಂತ ಹೇಳಿದ್ದಾರೆ. ಎರಡನೇದು ಸದೌಷಧ. ಔಷಧ ಅಂದರೆ ಚಿಕಿತ್ಸೆ. ಜನರಿಗೆ ಚಿಕಿತ್ಸೆಯನ್ನು, ಉತ್ತಮವಾದಂತಹ ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಎಲ್ಲ ಕಡೆಯೂ ಸಹ ಜನರು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಎರಡೂ ಕಾರ್ಯಗಳು ಚೆನ್ನಾಗಿ ನಡೀಬೇಕು ಅಂತಂದ್ರೆ ಸುಮ್ಮನೆ ಯಾರೊಬ್ಬರು ಕೂತ್ಕೊಂಡು ಮಾಡಿದರೆ ಆಗುವುದಿಲ್ಲ. ಅದಕ್ಕೆ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಬೇಕು. ಒಂದು ಉತ್ತಮವಂತಹ ವಿದ್ಯಾಲಯ ವ್ಯವಸ್ಥೆ ಮೂಲಕ ಎಲ್ಲರಿಗೂ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಮತ್ತು ಉತ್ತಮವಂತಹ ಚಿಕಿತ್ಸೆ ಸಿಗುವಂತೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ದೊಡ್ಡ ವ್ಯವಸ್ಥೆ ಬೇಕು, ಎಲ್ಲರ ಒಂದು ಸಹಕಾರವೂ ಬೇಕು. ಹಾಗಾಗಿ ಮೂರನೇದಾಗಿ ಶಂಕರರು ಏನು ಹೇಳಿದ್ದಾರೆ? ದಾನೆ ಅಂತ ಹೇಳಿದ್ದಾರೆ. ಈ ಎರಡೂ ಕಾರ್ಯಗಳಿಗೋಸ್ಕರ ದಾನವನ್ನು ಮಾಡಿ, ಎಲ್ಲರೂ ಸಹ ಉದಾರವಾಗಿ ದಾನವನ್ನು ಮಾಡಿ, ತಮ್ಮ ಶಕ್ತಿಯನ್ನು ಅದಕ್ಕೋಸ್ಕರ ದಾನ ಮಾಡಿ ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ಅಂದರೆ ವಿದ್ಯಾಲಯಗಳನ್ನು ನಡೆಸುವುದರ ಮೂಲಕ ವಿದ್ಯೆಯನ್ನು, ಉತ್ತಮವಾದಂತಹ ವಿದ್ಯೆಯು ಜನರಿಗೆ ಸಿಗುವಂತೆ ಮಾಡಬೇಕು ಮತ್ತು ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಜನರಿಗೆ ಉತ್ತಮವಾದಂತಹ ಚಿಕಿತ್ಸೆ ಸಿಗುವ ಹಾಗೆ ಮಾಡಬೇಕು. ಈ ಎರಡೂ ಚೆನ್ನಾಗಿ ನಡೆಯುವುದಕ್ಕೋಸ್ಕರ ಎಲ್ಲರೂ ಸಹ ಅದರಲ್ಲಿ ಕೈ ಜೋಡಿಸಿ ಎಲ್ಲರೂ ಅವರವರ ಶಕ್ತಿಯನ್ನು ಇದಕ್ಕಿಂತ ಈ ಕಾರ್ಯ ಚೆನ್ನಾಗಿ ನಡೆಯಲಿಕ್ಕೆ ದಾನ ಮಾಡಬೇಕು, ತಮ್ಮ ಶಕ್ತಿಯನ್ನು ಅಂತ ಮೂರು ಕಾರ್ಯಗಳನ್ನು ಶಂಕರರು ಹೇಳಿದ್ದಾರೆ. ಮತ್ತೆ ಈ ಕಾರ್ಯ ನಿರಂತರ ನಡೀತಾ ಇರಬೇಕು, ಸ್ವಲ್ಪ ದಿವಸ ಮಾಡಿ ಬಿಡುವಂತಹ ಕಾರ್ಯ ಅಲ್ಲ, ಇದು ನಿರಂತರ ನಡಿಬೇಕು ಅನ್ನುವಂತಹ ವಿಷಯವನ್ನ ಶಂಕರರು ಉಪದೇಶ ಮಾಡಿದ್ದಾರೆ. ಈ ಒಂದು ಉಪದೇಶ ಬರೀ ಇವತ್ತಿನ ದಿವಸ ಇಲ್ಲಿ ಯಾರು ಜನ ಬಂದಿದ್ದಾರೋ ಇಂಥವ್ರಿಗೆ ಮಾತ್ರ ಬೇಕು, ಅಥವಾ ಈ ಮಠದಲ್ಲಿದ್ದವರಿಗೆ ಮಾತ್ರವೇ ಬೇಕು, ಅಥವಾ ಹಿಂದೂಗಳಿಗೆ ಮಾತ್ರವೇ ಬೇಕು ಅಂತಲೂ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಈ ಉಪದೇಶ ಬೇಕೇ ಬೇಕು. ಯಾವ ದೇಶಕ್ಕೆ ಹೋದರೂ ಸಹ ಆ ದೇಶ ಚೆನ್ನಾಗಿರ್ಬೇಕು, ಅದು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದ್ರೆ ವಿದ್ಯೆ ಬೇಕೇ ಬೇಕು. ಅದರ ಜೊತೆಗೆ ಶರೀರವು ಅಲ್ಲಿರ್ತಕ್ಕಂಥವರೆಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ಶರೀರ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು, ಅದಕ್ಕೆ ಚಿಕಿತ್ಸಾಲಯ ಅನ್ನೋದು ಬೇಕೇ ಬೇಕು. ಇದೆಲ್ಲದೂ ಚೆನ್ನಾಗಿ ನಡೀಬೇಕು ಅಂತಂದ್ರೆ ಎಲ್ಲರೂ ಅದರೊಳಗೆ, ಯಾರೋ ಒಬ್ಬರು ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಸಹಕಾರವೂ ಬೇಕು, ಕೈ ಜೋಡಿಸಬೇಕು. ಅದಕ್ಕೆ ಎಲ್ಲರೂ ಸಹ ತಮ್ಮ ತಮ್ಮ ಶಕ್ತಿಯನ್ನು ದಾನ ಮಾಡಬೇಕು. ಇದು ಸಹ ಎಲ್ಲರಿಗೂ ಬೇಕೇ ಬೇಕು. ಅದೊಂದು ಭಾರತ ದೇಶ ಆಗಲಿ ಅಥವಾ ಅಮೆರಿಕ ದೇಶ ಆಗಲಿ, ಯಾವ ದೇಶ ಬೇಕಾದರೂ ಆಗಲಿ, ಇವತ್ತಿನ ದಿವಸ ಇಲ್ಲಿ ಹೇಳ್ತಾ ಇರ್ತಾರೆ ತುಂಬಾ ಜನ, ಆ ದೇಶ ತುಂಬಾ ಅಭಿವೃದ್ಧಿಯಲ್ಲಿದೆ, ಇಂತಹ ದೇಶ ತುಂಬಾ ಅಭಿವೃದ್ಧಿಯನ್ನು ಹೊಂದಿದೆ, ಆ ದೇಶ ತುಂಬಾ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ತುಂಬಾ ದೇಶಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಎಲ್ಲ ದೇಶದವರಿಗೂ ಈ ಉಪದೇಶ ಬೇಕೇ ಬೇಕು, ಇಂತಹ ಉಪದೇಶ ಅನ್ನೋದು ಬೇಕೇ ಬೇಕು. ಇದಿದ್ರೇನೆ, ಈ ಕಾರ್ಯಗಳು ಅಲ್ಲಿ ನಡೆದ್ರೇನೆ ಆ ದೇಶವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಬರೀ ಇದು ಒಂದು ಉಪದೇಶ, ಇನ್ನು ಈ ತರದ್ದು ಬೇಕಾದಷ್ಟಿದೆ ಶಂಕರರು ಮಾಡಿದಂತಹ ಉಪದೇಶಗಳಲ್ಲೇ. ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣ ಆಗಲಿಕ್ಕೆ, ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಶಂಕರರು ಮಾಡಿದಂತಹ ಉಪದೇಶಗಳು ಇದೆಲ್ಲವೂ ಸಹ. ತಾತ್ವಿಕವಾಗಿ ಶಂಕರರು ಹೇಳಿದ ವಿಚಾರಗಳು ಬೇರೆ ಇವೆ, ಆ ವಿಚಾರಗಳೆಲ್ಲ ಇವೆ. ಅದಲ್ಲದೆ ನಿತ್ಯ ಪ್ರಪಂಚದಲ್ಲಿ, ನಿತ್ಯ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು, ದೇಶವು ಎಲ್ಲವೂ ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಸಹ ಶಂಕರರು ಉಪದೇಶ ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಒಬ್ಬ ಮನುಷ್ಯನ, ಒಂದು ಸಮಾಜದ ಉದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವಿಧವಾದಂತಹ ವಿಚಾರಗಳನ್ನು ಸಹ ಉಪದೇಶ ಮಾಡಿ ವಿಶೇಷವಾಗಿ ಅನುಗ್ರಹ ಮಾಡಿದಂತಹ ಮಹಾಪುರುಷರು ಅಂತಂದ್ರೆ ಅದು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅಂತಹ ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಸಹ. ಹಾಗಾಗಿ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳಿದುಕೊಂಡು ಒಂದು ಹೆಮ್ಮೆಯಿಂದ ಶಂಕರರು ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಿ, ಅವರು ಮಾಡಿದಂತಹ ಉಪದೇಶಗಳನ್ನು ಅನುಸಂಧಾನ ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಶಂಕರರು 3 ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಅನೇಕ ಕಾರ್ಯಗಳನ್ನು 3ಆಗಿ ನಾವು ತಿಳುವಳಿಕೆ ನೆನ್ಪಿಟ್ಕೊಳ್ಳಿಕ್ಕೆ 3ಆಗಿ ನಾವು ವಿಭಾಗ ಮಾಡಬಹುದು. ಮೊದಲನೇದು, ಎಲ್ಲ ಕಡೆಯೂ ಸಹ ಅದೇ ಈ ಗ್ರಂಥಗಳನ್ನು ರಚನೆ ಮಾಡಿದ್ದು, ಅದು ಮೊದಲನೇದು. ಗ್ರಂಥಗಳನ್ನು ರಚನೆ ಮಾಡೋದ್ರ ಮೂಲಕ ಈ ಎಲ್ಲ ವಿಚಾರಗಳನ್ನು ಅವರು ಉಪದೇಶ ಮಾಡಿದ್ದಾರೆ, ಅದು ಮೊದಲನೇ ಕಾರ್ಯ. ಎರಡನೇ ಕಾರ್ಯ ಯಾವುದು ಅಂತಂದ್ರೆ, ಸಂಪೂರ್ಣ ಭಾರತ ದೇಶದಲ್ಲಿ ಸಂಚಾರ, ಎಲ್ಲ ಕಡೆಯೂ ಸಹ ಭಾರತ ದೇಶದಲ್ಲಿ ಸಂಚಾರವನ್ನು ಮಾಡಿ ಎಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಇದು ಎರಡನೇ ಕಾರ್ಯ. ಅನೇಕ ಕ್ಷೇತ್ರಗಳಿಗೆ ಹೋಗಿ ಆ ಕ್ಷೇತ್ರಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಕ್ಷೇತ್ರಗಳಲ್ಲಿ ಭಗವತ್ ಚೈತನ್ಯವನ್ನು ಇನ್ನೂ ಜಾಗೃತಗೊಳಿಸಿದ್ದಾರೆ. ಮತ್ತು ಆ ಕ್ಷೇತ್ರಗಳಲ್ಲಿ ಆಯಾ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಸೇರ್ಕೊಂಡಂತಹ ಒಂದು ಶಾಸ್ತ್ರ ವಿರುದ್ಧವಾದ ಆಚಾರಗಳು,
ಮೊದಲು ಸರಿಯಾಗಿ ನಡೀತಾ ಬಂದಿದ್ರು ಸಹ, ಅನಾದಿ ಕಾಲದಿಂದ ಸರಿಯಾಗಿ ನಡೀತಾ ಬಂದಿದ್ರು ಸಹ, ಆಯಾ ಕಾಲದ ಒಂದು ಕಲಿ ಪ್ರಭಾವದಿಂದ ಆ ಕೆಲವು ಕ್ಷೇತ್ರಗಳಲ್ಲಿ ಉಂಟಾಗಿರುವಂತಹ ಶಾಸ್ತ್ರ ವಿರುದ್ಧವಾದ ಆಚರಣೆಗಳನ್ನೆಲ್ಲ ದೂರ ಮಾಡಿ ಮತ್ತೆ ಪುನಃ ಶಾಸ್ತ್ರೀಯವಾದಂತಹ ವೈದಿಕವಾದಂತಹ ಸಂಪ್ರದಾಯವನ್ನು, ಅಲ್ಲಲ್ಲಿ ಶಾಸ್ತ್ರೀಯವಾದಂತಹ ಸಂಪ್ರದಾಯಗಳನ್ನು ಅಲ್ಲಿ ಪುನಃ ಏರ್ಪಡಿಸಿ ಆ ಕ್ಷೇತ್ರಗಳನ್ನು ಉದ್ಧಾರ ಮಾಡಿದ್ದಾರೆ. ಇವತ್ತಿಗೂ ಸಹ ಅನೇಕ ಕ್ಷೇತ್ರಗಳಲ್ಲಿ ಅದೇ ಸಂಪ್ರದಾಯ ನಡೀತಾ ಇದೆ. ಶಂಕರರ ಕಾಲದಲ್ಲಿ ಯಾವ ಸಂಪ್ರದಾಯವನ್ನು ಶಂಕರರು ಏರ್ಪಡಿಸಿದ್ದಾರೋ ಅದೇ ಸಂಪ್ರದಾಯ ಇವತ್ತಿಗೂ ಸಹ ಅಲ್ಲಲ್ಲಿ ನಡೀತಾ ಇರುವುದನ್ನು ನಾವು ನೋಡಬಹುದು. ಹಾಗಾಗಿ ಈ ಎಲ್ಲ ಕಾರ್ಯಗಳನ್ನು ಸಹ ಶಂಕರರು ತಮ್ಮ ದಿಗ್ವಿಜಯ ಯಾತ್ರೆ ಕಾಲದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಆಮ್ನಾಯ ಪೀಠಗಳ ಸ್ಥಾಪನೆ, ಭಾರತ ದೇಶದ 4 ದಿಕ್ಕುಗಳಲ್ಲಿ ವಿಶೇಷವಾಗಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಧರ್ಮ ಪ್ರಚಾರ ಕಾರ್ಯವು, ಈ ಅದ್ವೈತ ತತ್ವ ಪ್ರಚಾರವು ನಿರಂತರವಾಗಿ ನಡೀತಾ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಪೀಠಗಳ ಸ್ಥಾಪನೆಯನ್ನು ಶಂಕರರು ವಿಶೇಷವಾಗಿ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ಈ ರೀತಿಯಾಗಿ ಈ 3 ಕಾರ್ಯಗಳನ್ನು ಮಾಡಿ ನಮ್ಮ ಈ ಒಂದು ಸನಾತನ ಧರ್ಮ ಶಾಶ್ವತವಾಗಿ ಆಚಂದ್ರಾರ್ಕ ಈ ಒಂದು ಸನಾತನ ಧರ್ಮ ನಿರಂತರ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ವಿಶೇಷವಾಗಿ ಅನುಗ್ರಹ ಮಾಡಿದಂತಹ ಮಹಾಪುರುಷರು ಶಂಕರಾಚಾರ್ಯರು. ಅವರನ್ನ ಯಾವತ್ತೂ ಸಹ ನಾವು ಮರೆಯುವ ಹಾಗಿಲ್ಲ. ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಉಪದೇಶ ಮಾಡಿ ಹೇಳ ಬಯಸ್ತಾ ಇದ್ದೇವೆ. ಇಲ್ಲಿ ಒಂದು ವಿಷಯ ಏನಂದ್ರೆ, ಶಂಕರರು ಸ್ಥಾಪನೆ ಮಾಡಿದಂತಹ ಈ ಆಮ್ನಾಯ ಪೀಠಗಳಲ್ಲಿ ಯಾರನ್ನ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಸನ್ಯಾಸಿಗಳನ್ನ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ವಿಶೇಷ ಇದೆ, ನಮ್ಮಲ್ಲಿ ಬ್ರಹ್ಮಚಾರಿಗಳಿದ್ದಾರೆ, ಗೃಹಸ್ಥರಿದ್ದಾರೆ, ವಾನಪ್ರಸ್ಥರಿದ್ದಾರೆ, ಸನ್ಯಾಸಿಗಳಿದ್ದಾರೆ. 4 ಆಶ್ರಮಗಳಿವೆ. ಈ 4 ಆಶ್ರಮಗಳಲ್ಲೂ ಸನ್ಯಾಸಿಗಳಾಗಿರುವವರನ್ನೇ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಯಾಕೆ? ಯಾರು ಬ್ರಹ್ಮಚಾರಿಗಳನ್ನು ಅಥವಾ ಗೃಹಸ್ಥರನ್ನು ಮಾಡ್ಬೋದಿತ್ತಾನೆ, ಸನ್ಯಾಸಿಗಳನ್ನೇ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಸನ್ಯಾಸಿಗಳಿಗೆ ಒಂದು ವೈಶಿಷ್ಟ್ಯ ಇದೆ. ಬೇರೆ ಯಾವ ಆಶ್ರಮದಲ್ಲೂ ನೋಡ್ಲಿಕ್ಕೆ ಆಗದೇ ಇರುವಂತಹ ಒಂದು ವೈಶಿಷ್ಟ್ಯವನ್ನ ನಾವು ಸನ್ಯಾಸಿಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಅಂತಂದ್ರೆ, ಸನ್ಯಾಸಿಗಳಾಗಿರ್ತಕ್ಕಂಥವರಿಗೆ ರಾಗದ್ವೇಷಗಳಿರಬಾರದು, ವೈರಾಗ್ಯಶಾಲಿಗಳಾಗಿರ್ಬೇಕು. ವೈರಾಗ್ಯಶಾಲಿಗಳಾಗಿ ರಾಗದ್ವೇಷಗಳನ್ನು ಬಿಟ್ಟಾಗ ಮಾತ್ರವೇ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಬೇರೆ ಆಶ್ರಮಗಳಲ್ಲಿ ಆ ನಿಯಮ ಮಾಡೋಕ್ಕಾಗೋದಿಲ್ಲ. ಒಬ್ಬ ಬ್ರಹ್ಮಚಾರಿ ಆಗಬೇಕು ಅಂತಂದ್ರೆ ರಾಗದ್ವೇಷಗಳಿರಬಾರ್ದು ಅಂತ ಹೇಳಕ್ಕಾಗೋದಿಲ್ಲ. ಒಬ್ಬ ಗೃಹಸ್ಥನಾಗಬೇಕು ಅಂತಂದ್ರೆ ರಾಗದ್ವೇಷಗಳಿಲ್ಲದೆ ಇದ್ರೇನೆ ಗೃಹಸ್ಥನಾಗ್ಬೋದು ಅಂತ ಹೇಳಕ್, ರಾಗದ್ವೇಷಗಳಿಲ್ಲ ಅಂದ್ರೆ ಅವನು ಗೃಹಸ್ಥನೇ ಆಗ್ತಿರ್ಲಿಲ್ಲ, ಸೀದಾ ಸನ್ಯಾಸವನ್ನೇ ತಗೊಳ್ಬೋದಿತ್ತು. ಆದ್ರೆ ಆ ಗೃಹಸ್ಥರಾಗಿರುವವರಿಗೆ ರಾಗದ್ವೇಷಗಳು ಇರ್ಲೇ, ಒಂದು ವೇಳೆ ಯಾರೋ ಒಬ್ಬರಿಗೆ ರಾಗದ್ವೇಷಗಳು ಇಲ್ಲ ಅಂತಂದ್ರೆ ಸಂತೋಷವೇ. ಆದ್ರೆ ಹಾಗಂತ ಹೇಳಿ ಇರ್ಲೇಬಾರದು ಅಂತ ನಿಯಮ ಮಾಡಕ್ಕಾಗೋದಿಲ್ಲ. ಹೇಗೆ ಸನ್ಯಾಸಿ ಆಗ್ಬೇಕು ಅಂದ್ರೆ ರಾಗದ್ವೇಷಗಳು ಇಲ್ಲದೆ ಇದ್ದಾಗ ಮಾತ್ರವೇ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ. ಆ ಥರ ಗೃಹಸ್ಥರಾಗಬೇಕು ಅಂದ್ರೆ ರಾಗದ್ವೇಷಗಳು ಇಲ್ಲದೆ ಇದ್ರೇನೆ ನೀವು ಗೃಹಸ್ಥ ಆಗ್ಬೋದು ಅಂತ ಹೇಳಕ್ ಆಗೋದಿಲ್ಲ. ಆದ್ರಿಂದ ರಾಗದ್ವೇಷಗಳನ್ನು ಗೆದ್ದವರಾಗಿರ್ಬೇಕು ಸನ್ಯಾಸಿಗಳು ಅಂತಂದ್ರೆ. ಯಾಕಂದ್ರೆ ಬರೀ ಒಂದು ವೇಷಧಾರಣೆಯಿಂದ ಯಾರು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬರೀ ಮಾಮೂಲಿ ಬಟ್ಟೆ ಬಿಟ್ಬಿಟ್ಟು ಕಾಷಾಯ ವಸ್ತ್ರ ಉಟ್ಕೊಂಡು ಬಿಟ್ರೆ ಯಾರು ಸನ್ಯಾಸಿಗಳಾಗುವುದಿಲ್ಲ. ಆ ರಾಗದ್ವೇಷಗಳನ್ನು ಬಿಟ್ಟು ವೈರಾಗ್ಯಶಾಲಿಗಳಾಗಿರ್ಬೇಕು, ಸದಾಕಾಲ ಆ ವೇದಾಂತ ಚಿಂತನೆಯಲ್ಲಿರಬೇಕು. ಮತ್ತು ತಮ್ಮ ಹತ್ರಕ್ಕೆ ಯಾರು ಈ ತತ್ವ ಜಿಜ್ಞಾಸುಗಳಾಗಿ ಧರ್ಮ ಜಿಜ್ಞಾಸುಗಳಾಗಿ ಬಂದಿರ್ತಾರೋ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡುವಂತಹವರಾಗಬೇಕು. ಅದು ಸನ್ಯಾಸಿಗಳಿಗಿರ್ಬೇಕಂತಹ ಒಂದು ಲಕ್ಷಣ. ತಮ್ಮ ಅನುಷ್ಠಾನಾದಿಗಳನ್ನು ಮಾಡಬೇಕು, ವೇದಾಂತ ಚಿಂತನೆಯನ್ನು ಮಾಡ್ತಾ ಇರಬೇಕು. ಯಾರು ತಮ್ಮ ಹತ್ರ ಮಾರ್ಗದರ್ಶನಕ್ಕಾಗಿ ಈ ತತ್ವದ ಮಾರ್ಗದರ್ಶನ ಅಂದ್ರೆ ಮತ್ತೆ ಲೌಕಿಕವಾದ ರಾಜಕೀಯಗಳಲ್ಲ, ರಾಜಕೀಯವಾದಂತಹ ವಿಚಾರಗಳು ಅವುಗಳಲ್ಲ. ಮಾರ್ಗದರ್ಶನ ಅಂತಂದ್ರೆ ಈ ವೇದಾಂತ ವಿಚಾರ, ಆತ್ಮತತ್ವದ ಆತ್ಮೋದ್ಧಾರದ ಮಾರ್ಗ, ಅದನ್ನ ಯಾರು ಅದನ್ನ ಯಾರು ಕೇಳಲಿಕ್ಕೆ ಬರ್ತಾರೋ ಅಂಥವರಿಗೆ ಸರಿಯಾಗಿ ಅದನ್ನು ಮಾರ್ಗದರ್ಶನ ಮಾಡುವವರು ಆಗ್ಬೇಕು. ಆದ್ದರಿಂದಲೇ ಈ ರಾಗದ್ವೇಷಗಳನ್ನು ಜಯಿಸುವುದು ಅನ್ನುವುದೇ ಈ ಲೋಕದಲ್ಲಿ ಎಲ್ಲವುದಕ್ಕಿಂತ ಕಷ್ಟವಾದಂತಹ ಒಂದು ಕಾರ್ಯ. ಎಲ್ಲವುದಕ್ಕಿಂತ ಕಷ್ಟವಾದ ಕಾರ್ಯ ಅಂದ್ರೆ ರಾಗದ್ವೇಷಗಳನ್ನು ಗೆಲ್ಲುವುದು. ಅದನ್ನ ಮಾಡಿದವರು ಸನ್ಯಾಸಿಗಳಾಗ್ತಾರೆ. ಆದ್ರಿಂದ ಅಂದ್ರೆ ಅದನ್ನ ಮಾಡಿದವರು ಸನ್ಯಾಸಿಗಳಾಗಬೇಕು. ಅಂದ್ರೆ ನಾನು ನಿಜವಾದಂತಹ ಸನ್ಯಾಸಿ ಲಕ್ಷಣ ಹೇಳ್ತಾ ಇರೋದು. ನಿಜವಾದಂತಹ ಸನ್ಯಾಸಿಗಳು ಹೇಗಿರ್ಬೇಕು ಅಂದ್ರೆ ಹೀಗಿರ್ಬೇಕು. ಅದಕ್ಕೆ ಹೇಳಿದ್ದು ಬರೀ ವೇಷದಿಂದ ಯಾರು ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಇಂತಹ ಲಕ್ಷಣವನ್ನು ಹೊಂದಿದವರು ಆಗಿರ್ಬೇಕು. ಇಂತಹ ಒಂದು ಸಾಧನೆ ಮಾಡುವುದು ಬಹಳ ಕಷ್ಟವಾದಂತಹ ವಿಷಯ. ಆದ್ರಿಂದಲೇ ಅಂತಹ ಒಂದು ಸಾಧನೆಯನ್ನು ಮಾಡಿದವರೇ ನಿಜವಾದಂತಹ ಸನ್ಯಾಸಿಗಳಾಗ್ತಾರಾದ್ರಿಂದಲೇ ಆ ಸನ್ಯಾಸಿಗಳಿಗೆ ಎಲ್ಲರಿಗಿಂತಲೂ ಹೆಚ್ಚಿನ ಒಂದು ಗೌರವ ಇಡೀ ಲೋಕದಲ್ಲಿ. ಇದು ಒಂದು ವಿಷಯ ಆಯಿತು. ಮತ್ತೆ ಅದರಲ್ಲೂ ಸಹ ಮಠಾಧಿಪತಿಗಳು ಪೀಠಾಧಿಪತಿಗಳು ಆಗಿರತಕ್ಕಂತಹ ಸನ್ಯಾಸಿಗಳಿಗೆ ಇನ್ನೂ ಗೌರವ ಹೆಚ್ಚು. ಯಾಕೆ ಅಂತ ಕೇಳಿದ್ರೆ, ಯಾರಾದರೂ ಒಬ್ಬ ವ್ಯಕ್ತಿ ಸನ್ಯಾಸಿ ಆಗಬೇಕು ಅಂತಂದ್ರೆ ರಾಗದ್ವೇಷಗಳನ್ನು ಎಲ್ಲದನ್ನು ಬಿಟ್ಬಿಟ್ರೆ ಸಾಕು. ಬಿಟ್ಟು ಎಲ್ಲಾದ್ರೂ ಒಂದು ಕಡೆ ಹೋಗಿ
ದೂರದಲ್ಲಿ ಎಲ್ಲಾದ್ರೂ ಒಂದು ಕಡೆ ಯಾವ ಸಂಬಂಧ ಲೌಕಿಕದ ಯಾವುದರ ಸಂಬಂಧ ಇಲ್ಲದೆ ದೂರಕ್ಕೆ ಹೋಗ್ಬಿಟ್ಟು ಒಂದು ಕಡೆ ಇದು ಬಿಟ್ರೆ ಸಾಕು, ಅಲ್ಲಿಗೆ ಅರ್ತೆ. ಆದ್ರೆ ಮಠಾಧಿಪತಿಗಳಾಗಿರ್ತಕ್ಕಂಥವ್ರು, ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರು ಎಲ್ಲದನ್ನು ಬಿಟ್ಟು ಎಲ್ಲೋ ಒಬ್ಬರೇ ಕೂತ್ಕೊಂಡಿದ್ರೆ ಸಾಕಾಗುವುದಿಲ್ಲ. ಎಲ್ಲದನ್ನು ಬಿಡಬೇಕು, ಮತ್ತೆ ಎಲ್ಲರ ಮಧ್ಯದಲ್ಲೇ ಇರಬೇಕು. ಅದು ಮಠಾಧಿಪತಿಗಳು ಸನ್ಯಾಸಿಗಳಿಗೂ ಮಠಾಧಿಪತಿಗಳು ಪೀಠಾಧಿಪತಿಗಳಿಗೆ ಇರುವಂತಹ ಒಂದು ಬೇರೆಯವರಾದ್ರೆ ಎಲ್ಲ ಬಿಟ್ಟು ಎಲ್ಲೋ ಒಂದು ಕಡೆ ಏಕಾಂತವಾಗಿ ಇದ್ ಬಿಟ್ರೆ ಸಾಕು. ಹಾಗಾಗಿ ಏಕಾಂತವಾಗಿದ್ದಾರೆ, ಆದ್ದರಿಂದ ಇದು ಬಿಟ್ರೆ ಮತ್ತೆ ಇದರ ಸಂಬಂಧ ಅವರಿಗೆ ಬರುವುದಿಲ್ಲ. ಆದ್ರೆ ಮಠಾಧಿಪತಿಗಳು ಪೀಠಾಧಿಪತಿಗಳು ಅಂದ್ರೆ ಹಾಗಲ್ಲ, ಎಲ್ಲದನ್ನು ಬಿಡಬೇಕು ಮತ್ತೆ ಎಲ್ಲದರ ಮಧ್ಯೆಯಲ್ಲೇ ಇರಬೇಕು. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಇನ್ನೂ ಜಾಸ್ತಿನೂ ಆಗುತ್ತೆ ವ್ಯವಹಾರ, ಜನಗಳು ಪರಿಚಯಗಳು ಇನ್ನೂ ಜಾಸ್ತಿನೇ ಆಗುತ್ತೆ. ಯಾಕಂದ್ರೆ ಇನ್ನೂ ಜಾಸ್ತಿ, ಮೊದಲು ಅವರು ಸನ್ಯಾಸಿ ಆಗ್ಲಿಕ್ಕಿಂತ ಮೊದಲು ಎಷ್ಟು ಜನರ ಪರಿಚಯ ಇತ್ತು, ಅದಕ್ಕಿಂತ ಎಷ್ಟೋ ಹೆಚ್ಚಿನ ಪರಿಚಯ ಜನರು ಬರ್ತಾರೆ. ಬಂದಾವಾಗ ಅವರು ಬೇಕಾದ್ದನ್ನು ಹೇಳಬೇಕು, ಎಲ್ಲದನ್ನು ಮಾಡಬೇಕು. ಮತ್ತೆ ಅದರ ಜೊತೆಗೆ ಯಾವುದರ ಸಂಬಂಧವನ್ನು ಇಟ್ಕೊಳ್ಳಬಾರದು. ಇದು ಮಠಾಧಿಪತಿಗಳು ಪೀಠಾಧಿಪತಿಗಳು ಮಾಡಬೇಕಂತಹ ಕೆಲಸ. ಹಾಗಾಗಿ ಸನ್ಯಾಸಿಗಳಿಗೆ ಹೆಚ್ಚಿನ ಗೌರವ, ಅದರೊಳಗೂ ಮಠಾಧಿಪತಿಗಳು ಅಥವಾ ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಗೌರವ, ಎಲ್ಲದಕ್ಕಿಂತ ಸರ್ವಾಪೇಕ್ಷೆಯ ಗೌರವ ಕೊಡುವುದು ಅದಕ್ಕೋಸ್ಕರ. ಆದ್ರಿಂದ ಶಂಕರರು ಅಂದ್ರೆ ಈ ರೀತಿಯಾದಂಥವ್ರು ಯಾರಿರ್ತಾರೋ ಅವರಾದರೆ ಸರಿಯಾಗಿ ಧರ್ಮ ಪ್ರಚಾರವನ್ನು ಮಾಡ್ತಾರೆ. ಇಂಥವರಿಂದ ಧರ್ಮ ಪ್ರಚಾರ ಕಾರ್ಯವು ಚೆನ್ನಾಗಿ ನಡೆಯುತ್ತೆ ಅನ್ನುವಂತಹ ಉದ್ದೇಶದಿಂದ ಸನ್ಯಾಸಿಗಳನ್ನ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಈ ರಾಗದ್ವೇಷಗಳು ಮನುಷ್ಯನಿಂದ ತಪ್ಪುಗಳನ್ನು ಮಾಡಿಸ್ತಾ ಇರುತ್ತೆ. ಈಗ ಒಬ್ಬ ತಪ್ಪಾದ ವ್ಯಕ್ತಿ ಇದ್ದಾನೆ, ಸರಿ ಇಲ್ಲ ಅವನು, ಆದ್ರೆ ಅವನ ಮೇಲೆ ಇವನಿಗೇನೋ ರಾಗ ಇದೆ ಅಂತಂದ್ರೆ ಅವನಿಗೆ ಏನ್ ಬೇಕಾದ್ರೂ ಮಾಡಿಕೊಟ್ಬಿಡ್ತಾನೆ. ಇವನು ತುಂಬಾ ಒಳ್ಳೆಯವನು, ನಿಜವಾಗ್ಲೂ ಯೋಗ್ಯನಾಗಿದ್ದಾನೆ, ಆದ್ರೆ ಅವನ ಮೇಲೆ ಯಾವುದೋ ಕಾರಣಕ್ಕೆ ಇವನಿಗೆ ದ್ವೇಷ ಇದೆ ಅಂತಂದ್ರೆ ಅವನು ಕೊಡ್ಬೇಕಾದ್ದನ್ನು ಕೊಡುವುದಿಲ್ಲ, ಅವನಿಗೆ ತುಂಬಾ ಅನ್ಯಾಯ ಮಾಡ್ತಾನೆ. ಅದಕ್ಕೆ ನಮಗೆ ಮಹಾಭಾರತದಲ್ಲಿ ಇವನೇ ದೊಡ್ಡ ಉದಾಹರಣೆ, ಧೃತರಾಷ್ಟ್ರನೇ ದೊಡ್ಡ ಉದಾಹರಣೆ ಇದಕ್ಕೆ. ಧೃತರಾಷ್ಟ್ರನಿಗೆ ಇವನು ತುಂಬಾ ದುಷ್ಟನಾಗಿದ್ರು, ದುರ್ಯೋಧನನ ಮೇಲೆ ರಾಗ. ಪಾಂಡವರು ತುಂಬಾ ಒಳ್ಳೆಯವರು, ಅದು ಇವನಿಗೂ ಗೊತ್ತಿದೆ, ನಿಜವಾಗಲೂ ಪಾಂಡವರು ತುಂಬಾ ಧಾರ್ಮಿಕರು, ತುಂಬಾ ಒಳ್ಳೆಯವರು ಅನ್ನೋದು ಧೃತರಾಷ್ಟ್ರನಿಗೂ ಗೊತ್ತಿದೆ. ಆದ್ರೂ ಅವರ ಮೇಲೆ ದ್ವೇಷ, ಯಾಕಂದ್ರೆ ತನ್ನ ಮಗನಿಗೆ ಅವರು ಅಡ್ಡಿಯಾಗಿದ್ದಾರೆ ಅಂತ ಹೇಳಿ ಅವರ ಮೇಲೆ ದ್ವೇಷ. ಹಾಗೆ ಇವರಿಗೆ ಕೊಡ್ಬೇಕಾದ್ದನ್ನು ಅವ್ರಿಗೆ ಕೊಡ್ಲಿಲ್ಲ, ಇವನಿಗೆ ಕೊಡಬಾರದನ್ನು ಇವನಿಗೆ ಕೊಟ್ಟು ಕೊನೆಗೆ ತುಂಬಾ ಒಂದು ಅನರ್ಥವಾಯಿತು ಅವನಿಗೆ. ಆದ್ರಿಂದ ಈ ರಾಗದ್ವೇಷಗಳು ಇದ್ರೆ ಅದರಿಂದ ತಪ್ಪುಗಳು ನಡೆಯಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಅದು ಇರಬಾರದು ಅನ್ನೋದಕ್ಕೋಸ್ಕರ ರಾಗದ್ವೇಷಗಳು ಯಾರಿಗೆ ಇರಬಾರದೋ ಅಂತಹ ಯತಿಗಳನ್ನ ಅಧಿಪತಿಗಳನ್ನಾಗಿ ಮಾಡುವಂತಹ ಒಂದು ಪದ್ಧತಿಯನ್ನ ಶಂಕರರು ಏರ್ಪಡಿಸಿದ್ದಾರೆ. ಹಾಗಾಗಿ ಆಯಾ ಪೀಠಗಳಲ್ಲಿ ಮಠಗಳಲ್ಲಿ ಬೇರೆ ಬೇರೆ ರೀತಿಯಂತಹ ಸಂಪ್ರದಾಯಗಳು, ಆಚರಣೆಗಳು ಇತ್ಯಾದಿಗಳೆಲ್ಲ ಇರುತ್ತೆ. ಅದಕ್ಕೆ ಕೆಲವೊಂದು ಪ್ರತ್ಯೇಕ ಸನ್ಯಾಸಿಗಳಿಗೆ ಇಲ್ಲದೆ ಇರುವಂತಹದ್ದು ಮಠಾಧಿಪತಿಗಳು ಪೀಠಾಧಿಪತಿಗಳು ಇರುತ್ತೆ. ಉದಾಹರಣೆಗೆ ನಾವು ಬಾಹ್ಯ ಪೂಜೆಯನ್ನು ಮಾಡುವುದು ಇತ್ಯಾದಿಗಳನ್ನೆಲ್ಲ ಮಾಡುವುದಿರುತ್ತೆ. ಆ ಒಂದು ಮಠಾಧಿಪತ್ಯ ಇರತಕ್ಕಂತಹ ಒಂದು ಕಾಲ, ಆ ಒಂದು ಸ್ಥಾನದಲ್ಲಿರುವ ತನಕ ಅದು ಕೆಲವೊಂದು ಕರ್ತವ್ಯಗಳು ಅಂತ ಇರುತ್ತೆ. ಅದನ್ನು ಅವರವರು ಅಲ್ಲಲ್ಲಿರುವಂತಹ ಸಂಪ್ರದಾಯಗಳಂತೆ, ಶಾಸ್ತ್ರೀಯ ಸಂಪ್ರದಾಯ, ಅಲ್ಲಲ್ಲಿರುವಂತಹ ಶಾಸ್ತ್ರೀಯ ಸಂಪ್ರದಾಯ, ಶಿಷ್ಟಾಚಾರ, ಸದಾಚಾರದಂತೆ ಅದನ್ನು ಮಾಡುವಂತಹ ಒಂದು ಕರ್ತವ್ಯ ಇರುತ್ತೆ. ಹಾಗಾಗಿ ಇಂತಹ ಆ ಮಠಗಳನ್ನ, ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಈ ಒಂದು ತದನಂತರ ಕಾಲ ಶಂಕರರು ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ತದನಂತರ ಕಾಲದಲ್ಲಿ ಈ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಈ ಶಾಂಕರ ಅದ್ವೈತ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಯತಿಗಳಿಂದ ಅಲ್ಲಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಮಠಗಳ ಒಂದು ಸ್ಥಾಪನೆಗಳು ಸಹ ಆಗಿ ಇವತ್ತಿಗೂ ಸಹ ಆ ಎಲ್ಲ ಮಠಗಳು ಸಹ ನಡೀತಾ ಇವೆ. ಅಲ್ಲಿ ಅನೇಕ ಶಿಷ್ಯ ಜನರಿಗೆ ಆ ಗುರುಸ್ಥಾನವಾಗಿ, ಶಿಷ್ಯ ಜನರಿಗೆ ಶ್ರದ್ಧಾ ಕೇಂದ್ರಗಳಾಗಿ ಮಠಗಳು ನಡೀತಾ ಇವೆ. ಅಂತಹ ಮಠಗಳಲ್ಲಿ ನಮ್ಮ ಈ ಒಂದು ಕೇರಳ ರಾಜ್ಯದಲ್ಲಿ ಇಲ್ಲಿ ಒಂದು ವಿಶೇಷವಾದಂತಹ ಪರಂಪರೆ ಮತ್ತು ಇತಿಹಾಸವನ್ನ ಹೊಂದಿರತಕ್ಕಂತಹ ಒಂದು ಮಠವಾಗಿ ಈ ಒಂದು ಎಡನೀರು ಮಠ ಅನ್ನೋದು ಪ್ರಸಿದ್ಧವಾಗಿದೆ. ಇದು ಅತ್ಯಂತ ಸಂತೋಷಕರವಾಗಿರತಕ್ಕಂತಹ ಒಂದು ವಿಷಯ. ಈ ಒಂದು ಮಠದಲ್ಲಿ ಒಂದು ವಿಶಿಷ್ಟವಾದಂತಹ ಪರಂಪರೆ ಇದೆ, ಒಂದು ವಿಶಿಷ್ಟವಾದಂತಹ ಇತಿಹಾಸ ಇದೆ ಈ ಒಂದು ಮಠಕ್ಕೆ. ಮತ್ತೆ ಇಲ್ಲಿ ಹಿಂದೆ ಕೇಶವಾನಂದ ಭಾರತೀ ಸ್ವಾಮಿಗಳವರು, ಅವರ ಹೆಸರಂತೂ ತುಂಬಾ ಜನರಿಗೆ ಗೊತ್ತೇ ಇದೆ. ಅವರ ಹೆಸರು ಬಹಳ ಪ್ರಸಿದ್ಧವಾದಂತಹ ಒಂದು ಹೆಸರು, ತುಂಬಾ ಜನರಿಗೆ ಗೊತ್ತಿರುವಂತಹ ಒಂದು ಹೆಸರು. ಮತ್ತು ಅವರ ನಂತರ ವಿಶೇಷವಾಗಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸಚ್ಚಿದಾನಂದ ಭಾರತೀ ಸ್ವಾಮಿಗಳವರು, ಅವರು ಈ ಒಂದು ಮಠದ ಅಧಿಪತಿಗಳಾಗಿ ಅವರ ಗುರುಗಳ ಅಪ್ಪಣೆಯಂತೇನೆ, ಅವರ ಒಂದು ತೀರ್ಮಾನದಂತೇನೆ ಅವರು ಈ ಒಂದು ಮಠಕ್ಕೆ ಅಧಿಪತಿಗಳಾಗಿ ಬಂದಿದ್ದಾರೆ. ವಿಶೇಷವಾಗಿ ಯಾವ ಒಂದು ಸಂಪ್ರದಾಯವನ್ನು ಹಿಂದಿನವರೆಲ್ಲರೂ ಸಹ ಪರಿಪಾಲನೆ ಮಾಡಿಕೊಂಡು ಬಂದಿದ್ದಾರೋ ಈ ಒಂದು ಮಠದ ಒಂದು ವಿಶೇಷವ ನಾವೀಗ ಹೇಳಿದಂತೆ ಆ ಒಂದು ಪರಂಪರೆ ಮತ್ತು ಸಂಪ್ರದಾಯ ಅಂತ ಏನು ಹೇಳಿದೀವೋ ಅದನ್ನು ಹಾಗೆ ಯಥಾವತ್ತಾಗಿ ವಿಶೇಷವಾಗಿ ಪರಿಪಾಲನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದು ಬಹಳ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹೇಗೆ ಹಿಂದಿನವರು ಆ ಒಂದು ಪರಂಪರೆಯನ್ನು ಅನುಸರಿಸಿಕೊಂಡು ಬಂದಿದ್ದಾರೋ ಅದೇ ಪರಂಪರೆಯನ್ನ ಮುಂದುವರಿಸ್ತಾ ಅವರು ಈ ಒಂದು ಮಠವನ್ನು ನಡೆಸುತ್ತಾ ಎಲ್ಲ
ಶಿಷ್ಯ ಜನರಿಗೂ ಸಹ ವಿಶೇಷವಾದಂತಹ ಒಂದು ಆದರ ಪಾತ್ರರಾಗಿದ್ದಾರೆ. ಗೌರವಾದರಗಳಿಗೆ ಅವರು ಪಾತ್ರರಾಗಿದ್ದಾರೆ. ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತೆ ಹಿಂದೆ ಕೇಶವಾನಂದ ಭಾರತೀ ಸ್ವಾಮಿಗಳಿದ್ದಂತಹ ಕಾಲದಲ್ಲಿ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರು ಇಲ್ಲಿಗೆ ದಯಮಾಡಿಸಿದ್ರು. ಇಲ್ಲಿಗೆ ಆಗಮಿಸಿ ವಾಸ್ತವ್ಯವನ್ನು ಮಾಡಿ ಚಂದ್ರಮೌಳೀಶ್ವರ ಪೂಜೆಯನ್ನೆಲ್ಲ ಮಾಡಿದ್ರು. ತದನಂತರ ಕಾಲದಲ್ಲಿ ನಮ್ಮ ಗುರುಗಳು ಸಹ ಇಲ್ಲಿಗೆ ಆಗಮಿಸಿದ್ರು, ಇಲ್ಲಿ ಭೇಟಿ ನೀಡಿದ್ರು. ತದನಂತರ ಕಾಲದಲ್ಲಿ ನಾವು ನಮ್ಮ ಗುರುಗಳ ಅಪ್ಪಣೆಯಂತೆ ಅವರ ಆಶೀರ್ವಾದದಂತೆ ನಾವು ಯಾತ್ರೆಯನ್ನು ಮಾಡ್ತಾ ಇಲ್ಲಿಗೆ ಬಂದು ಚಂದ್ರಮೌಳೀಶ್ವರ ಪೂಜೆಯನ್ನು ಸಹ ಹಿಂದೆ ಬಂದು ಮಾಡಿದ್ವಿ. ಮತ್ತೆ ಈಗಲೂ ಸಹ ಇಲ್ಲಿಗೆ ಆಗಮಿಸಿದ್ದೇವೆ. ಇವತ್ತು ವಿಶೇಷವಾಗಿ ನಾವು ನೋಡಿದಂತಹ ಆ ಮಂಟಪದಲ್ಲಿ, ಆ ಮಂದಿರದಲ್ಲಿ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹದ್ದು ತುಂಬ ಹಿಂದಿನಿಂದಲೂ ಸಹ ಇದ್ದಂತಹ ಒಂದು ಸಂಕಲ್ಪ. ನಿಮ್ಮ ಗುರುಗಳು ಅದೇ ಕೇಶವಾನಂದ ಭಾರತೀ ಸ್ವಾಮಿಗಳಿಗೂ ಅವರಿಗೆ ಆ ಒಂದು ಸಂಕಲ್ಪ ಅನ್ನೋದಿತ್ತು. ಅದನ್ನ ನೀವು ನೆರವೇರಿಸಿದ್ದೀರಿ. ಅದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಅಂದ್ರೆ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಕೆಲವೊಂದೆಲ್ಲ ನಮ್ಮ ಗುರುಗಳೇ ಮಾಡ್ಬೋದಿತ್ತು, ಆದ್ರೆ ಅವರು ಮಾಡದೆ ನಮ್ಮ ಕಾಲದಲ್ಲಿ ಅದಾಯಿತು ಅಂತಂದ್ರೆ ಆ ಒಂದು ಹೆಸರನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ತೇವೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾವು ಸಹ ಹಾಗೆ ಭಾವಿಸುವುದು. ಹಾಗೆ ನಿಮಗೂ ಸಹ ಹಾಗೇನೆ ಆ ಒಂದು ಹೆಸರು, ಮಠದಲ್ಲಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದಂತಹ ಒಂದು ಹೆಸರು ಅದು ನಿಮಗೆ ಬರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಅವರು ಆ ಒಂದು ಕಾರ್ಯವನ್ನು ನಿಮಗೆ ಬಿಟ್ಟು ಹೋಗಿದ್ದಾರೆ. ನೀವು ಅದನ್ನ ಈಗ ಮಾಡಿಸಿದ್ದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಈ ಒಂದು ಇವತ್ತಿನ ದಿವಸ ಆ ಒಂದು ಕಾರ್ಯಕ್ರಮ ನಡೆದಿದೆ. ಮತ್ತು ಈ ಒಂದು ಮೂರ್ತಿ ಸ್ಥಾಪನೆಯ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಆಗಮಿಸಬೇಕು, ಇದನ್ನು ಮಾಡಬೇಕು ಎಂಬುದಾಗಿ ತುಂಬಾ ದಿವಸಗಳ ಹಿಂದೆನೆ ನೀವು ಹೇಳಿದ್ದೀರಿ. ನಾವು ಹಿಂದಿನ ಸಲ ಬಂದಾಗಲೇ ಈ ಒಂದು ಸಂಕಲ್ಪ, ಈ ತರ ಮಾಡುವಂತಹ ಒಂದು ಸಂಕಲ್ಪವನ್ನು ಆವಾಗಲೇ ನೀವು ತಿಳಿಸಿದ್ದೀರಿ. ತದನಂತರ ಎಲ್ಲ ಕೆಲಸಗಳು ಸಹ ಆಗುವಂತಹ ಸಂದರ್ಭದಲ್ಲಿ ನಮಗೆ ತಿಳಿಸಿದ್ದೀರಿ. ಅದಂತೆ ನಾವು ಈ ಒಂದು ಯಾತ್ರೆಯನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ಸುಮುಹೂರ್ತವನ್ನು, ಇವತ್ತಿನ ಈ ಸುಮುಹೂರ್ತವನ್ನು ನಿಶ್ಚಯ ಮಾಡಿ ಅದರಂತೆ ಇವತ್ತು ಆ ಒಂದು ಮೂರ್ತಿಯ ಸ್ಥಾಪನೆಯನ್ನು ಮಾಡಿದ್ದೇವೆ. ಬಹಳ ಅತ್ಯಂತ ಸುಂದರವಾಗಿ ಬಂದಿರತಕ್ಕಂತಹ ಆ ಒಂದು ಮೂರ್ತಿಯನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಗ್ತಾ ಇದೆ. ಹಾಗಾಗಿ ಇಲ್ಲಿಗೆ ಎಲ್ಲ ಭಕ್ತರು ಸಹ ವಿಶೇಷವಾಗಿ ಇಲ್ಲಿ ಮಠಕ್ಕೆ ಬರಬೇಕು, ಮಠಕ್ಕೆ ಬಂದು ಸೇವೆಯನ್ನು ಮಾಡಬೇಕು ಮತ್ತು ಆ ದೇವರ ದರ್ಶನವನ್ನು, ಶಂಕರ ಭಗವತ್ಪಾದಾಚಾರ್ಯ ಈ ಮಂದಿರದಲ್ಲಿ ದೇವರ ದರ್ಶನವನ್ನು ಸಹ ಮಾಡಬೇಕು. ಮತ್ತು ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲೂ ಸಹ ಎಲ್ಲ ಭಕ್ತರು ವಿಶೇಷವಾಗಿ ಭಾಗವಹಿಸಬೇಕು. ತದ್ವಾರ ಆ ಗುರುದೇವತಾ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ. ಮತ್ತು ಇಲ್ಲಿ ಬಂದು ಶಂಕರರ ಸನ್ನಿಧಿಯನ್ನೂ ಸಹ ದರ್ಶನ ಮಾಡಿ ಅವರಿಗೂ ಸಹ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗಬೇಕು. ಯಾಕೆ ಅಂತಂದ್ರೆ ಶಂಕರರು ಅವರು ಎಲ್ಲವುದನ್ನು ಸಹ ಪರಿತ್ಯಾಗ ಮಾಡಿರ್ತಕ್ಕಂಥವ್ರು. ತಮ್ಮ 8ನೇ ವಯಸ್ಸಿನಲ್ಲೇ ಎಲ್ಲವುದನ್ನು ಬಿಟ್ಟು, ಮನೆಯನ್ನು ಎಲ್ಲವುದನ್ನು ಬಿಟ್ಟು ಅವರು ಸನ್ಯಾಸವನ್ನು ಸ್ವೀಕರಿಸಿದ್ರು. ಆದರೆ ಅವರು ಎಲ್ಲದನ್ನು ಬಿಟ್ಟಿದ್ದಾರೆ. ಆದರೆ ಅವರನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಎಲ್ಲವುದೂ ಸಿಗುತ್ತೆ, ಎಲ್ಲವುದನ್ನು ಅವರ ಅನುಗ್ರಹ ಮಾಡ್ತಾರೆ. ಅದಕ್ಕೆ ನಾವು ಅವರ ಚರಿತ್ರೆಯಲ್ಲೇ ಕೆಲವೊಂದು ಘಟನೆಗಳನ್ನು ನಾವು ನೋಡಿದ್ರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾನ್ ಜನ ಸುಕೃತಿನೋರ್ಜುನ ಅಂತ, 4 ವಿಧವಾದಂತಹ ಭಕ್ತರು ನನ್ನ ಹತ್ರಕ್ಕೆ ಬರ್ತಾರೆ ಅಂತ ಭಗವಂತ ಹೇಳ್ತಾನೆ. ಯಾರು ಅಂತಂದ್ರೆ ಕಷ್ಟದಲ್ಲಿರುವವರು, ಐಶ್ವರ್ಯ ಬೇಕಾದವರು, ವಿದ್ಯೆಯು ಜ್ಞಾನವು ಬೇಕಾಗಿರತಕ್ಕಂಥವರು, ಯಾವುದನ್ನು ಬಯಸದೇ ಇರುವಂತಹ ಜ್ಞಾನಿಗಳು ಅಂತ 4 ವಿಧವಾಗಿ ನನ್ನ ಭಕ್ತರಿದ್ದಾರೆ. ಇವರು 4 ಜನ ನನ್ನನ್ನು ಆಶ್ರಯಿಸ್ತಾರೆ ಅಂತ ಭಗವಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಭಕ್ತರು ಅಂದ್ರೆ ಈ 4ರಲ್ಲಿ ಯಾವುದೋ ಒಂದರಲ್ಲೇ ಇರ್ಬೇಕು. ಇದಕ್ಕಿಂತ ಇನ್ನು 5ನೇ ವಿಭಾಗ ಅಂತ ಇಲ್ವೇ ಇಲ್ಲ. ಯಾರೇ ಭಕ್ತರಾದರೂ ಈ 4ರಲ್ಲಿ ಯಾವುದೋ ಒಂದರಲ್ಲೇ ಅವರಿರ್ತಾರೆ. ಅವರಿಗೆ ಕಷ್ಟಗಳಿದ್ದು ಭಗವಂತನ ಆಶ್ರಯಿಸ್ತಾರೆ, ಆ ಕಷ್ಟಗಳ ಪರಿಹಾರಕ್ಕೋಸ್ಕರ, ಅಥವಾ ಜ್ಞಾನಕ್ಕೋಸ್ಕರ ಭಗವಂತನ ಆಶ್ರಯಿಸ್ತಾರೆ, ಅಥವಾ ಐಶ್ವರ್ಯಕ್ಕೋಸ್ಕರ ಭಗವಂತನ ಆಶ್ರಯಿಸ್ತಾರೆ. ಏನು ಬೇಡದೇ ಇದ್ರೂ ಭಗವಂತನ ಆಶ್ರಯಿಸ್ತಾರೆ, ಬಿಡ್ಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಭಗವಂತನ ಮಹತ್ವ ಅಂತಹದ್ದು. ಆ ಭಗವಂತನ ಆಶ್ರಯಿಸ್ತಾರೆ. ಏನು ಕೇಳುವುದಿಲ್ಲ, ಆದರೂ ಭಗವಂತನ ಆಶ್ರಯಿಸ್ತಾರೆ ಅಂಥವರು ಅಂತ 4 ವಿಧವಾಗಿದ್ದಾರೆ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ನಾವು ಶಂಕರರ ಒಂದು ಚರಿತ್ರೆಯನ್ನು ನೋಡಿದ್ರೆ ಇಂತಹ 4 ಜನ ಶಿಷ್ಯರನ್ನು, 4 ಜನ ಭಕ್ತರನ್ನು ಶಂಕರರು ಅನುಗ್ರಹ ಮಾಡಿದನ್ನು ನಾವು ನೋಡಬಹುದು. ಮೊದಲನೇದಾಗಿ ಆರ್ತಃ, ಯಾರು ಕಷ್ಟದಲ್ಲಿದ್ದಾರೋ ಅಂಥವರು. ಹೇಗೆ, ಎಲ್ಲಿದೆ ಅದಕ್ಕೆ ಶಂಕರರ ಚರಿತ್ರೆಯಲ್ಲಿ ಅಂತಂದ್ರೆ, ಶಂಕರರು ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರ ಹತ್ರ ಸನ್ಯಾಸವನ್ನು ಸ್ವೀಕರಿಸಿ ಅಲ್ಲೇ ತಪಸ್ಸನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ವಿಪರೀತವಂತಹ ಪ್ರವಾಹ ಬಂದು ಎಲ್ಲ ಗ್ರಾಮಗಳು, ನರ್ಮದಾ ನದಿಯ ಪ್ರವಾಹದಲ್ಲಿ ಎಲ್ಲ ಗ್ರಾಮಗಳು ಮುಳುಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಇರುವವರು ತುಂಬಾ ಕಷ್ಟದಲ್ಲಿದ್ದು ಹಾಹಾಕಾರವನ್ನು ಮಾಡ್ತಾ ಇದ್ದಾಗ ಅದನ್ನು ಕೇಳಿ ಶಂಕರರು ಅವರೆಲ್ಲರನ್ನು ಸಹ ಕಾಪಾಡಲಿಕ್ಕೆ ತಮ್ಮ ಕಮಂಡಲದಲ್ಲಿ ಅಷ್ಟು ಜಲವನ್ನು ನದಿಯ ಜಲವನ್ನು ತಮ್ಮ ಕಮಂಡಲದಲ್ಲಿ ಬಂಧಿಸಿ ಆ ಪ್ರವಾಹದಿಂದ ಎಲ್ಲರನ್ನು ಸಹ ಕಾಪಾಡಿದ್ರು ಅನ್ನೋದನ್ನು ನಾವು ನೋಡಬಹುದು. ಹಾಗೆ ಶಂಕರರು ಇಲ್ಲಿ ಕೊಲ್ಲೂರಿಗೆ ಬರುವಂತಹ ಸಂದರ್ಭದಲ್ಲಿ ಒಬ್ಬರ ತಂದೆ ತಾಯಿಗಳು ತಮ್ಮ ಮಗು ಮೃತವಾಗಿರ್ತಕ್ಕಂಥ ತಮ್ಮ ಮಗುವನ್ನ
ಮಡ್ಲಲ್ಲಿ ಇಟ್ಕೊಂಡು ಪಾಪ ಅಳ್ತಾ ಇರುವಾಗ, ತುಂಬಾ ದುಃಖಿತರಾಗಿರುವಾಗ ಅವರ ದುಃಖವನ್ನು ನೋಡಿ ಶಂಕರರು ಅವರಿಗೆ ಅನುಗ್ರಹ ಮಾಡಿ ಪುನಃ ಆ ಮಗುವಿಗೆ ಜೀವವನ್ನು ಕೊಡ್ತಾರೆ. ಇಂತಹದ್ದನ್ನು ನಾವು ಅದು ಕೊಲ್ಲೂರಿಗೆ ಬರುವಾಗ ಶಂಕರರು ಆ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಹೀಗೆ ಯಾರು ಆರ್ತರಾಗಿದ್ದಾರೋ ಅಂದ್ರೆ ಕಷ್ಟದಲ್ಲಿದ್ದಾರೋ ಅಂಥವರಿಗೆ ಶಂಕರರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಮತ್ತೆ ಜ್ಞಾನ, ಶಂಕರರು ಅವತಾರ ಮಾಡಿದ್ದೇ ಜ್ಞಾನಕ್ಕೋಸ್ಕರ, ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ. ಯಾರು ಜಿಜ್ಞಾಸುಗಳಾಗಿದ್ದಾರೋ ಅಂಥವರಿಗೆ ಶಂಕರರ ಉಪದೇಶಗಳಲ್ಲಿ ಎಷ್ಟು ತಿಳ್ಕೊಂಡ್ರೂ ಮುಗಿಯುವುದಿಲ್ಲ, ಅಷ್ಟು ತತ್ವ ಇದೆ, ಅಷ್ಟು ವಿಚಾರಗಳನ್ನು ಶಂಕರ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಆ ಜ್ಞಾನೋಪದೇಶ ಬೇಕಾದವರಿಗೆ ಏನೂ ಕಡಿಮೆ ಇಲ್ಲ, ಬೇಕಾದಷ್ಟು ಇಲ್ಲಿ ಸಿಗುತ್ತೆ. ಹಾಗೆ ಯಾರಿಗೆ ಐಶ್ವರ್ಯ ಬೇಕಾಗಿದೆಯೋ ಅಂಥವರಿಗೆ, ಯಾರಿಗೆ ಐಶ್ವರ್ಯ ಬೇಕೋ ಅಂಥವರಿಗೆ ಶಂಕರರು ಐಶ್ವರ್ಯವನ್ನು ಕರುಣಿಸಿದ್ದಾರೆ. ಅದಕ್ಕೆ ಅತ್ಯಂತ ಪ್ರಮುಖವಾದಂತಹ ಉದಾಹರಣೆ ಅಂತಂದ್ರೆ ಕನಕಧಾರಾ ಸ್ತೋತ್ರ. ಆ ಕನಕಧಾರಾ ಸ್ತೋತ್ರದ ಒಂದು ಘಟ್ಟ ಏನಿದೆಯೋ ಅದರಲ್ಲಿ ಶಂಕರರು ಅಮ್ಮನವರನ್ನು ಪ್ರಾರ್ಥಿಸಿ ಅಖಂಡವಾದಂತಹ ಐಶ್ವರ್ಯವನ್ನು ಆ ಗೃಹಿಣಿಗೆ ಕರುಣಿಸಿದ್ದಾರೆ. ಮತ್ತೆ ಯಾರಿಗೆ ಏನೂ ಬೇಕಾಗಿಲ್ವೋ, ಅವರಿಗೆ ಪ್ರಪಂಚದ ಅವಶ್ಯಕತೆನೇ ಇಲ್ವೋ ಅಂಥವ್ರಿಗೂ ಶಂಕರರು ಅನುಗ್ರಹ ಮಾಡಿದ್ದಾರೆ. ಹಸ್ತಾಮಲಕಾಚಾರ್ಯರು ಆರಂಭದಿಂದಲೂ ಬ್ರಹ್ಮಜ್ಞಾನಿಗಳಾಗಿದ್ದರು. ಅವರಿಗೆ ಆ ವಿಧಿವತ್ತಾಗಿ ಸನ್ಯಾಸವನ್ನು ನೀಡಿ ತಮ್ಮ ಜೊತೆಗೆ ತಮ್ಮ ಶಿಷ್ಯರಾಗಿ, ಅಂದ್ರೆ ಇವರು ಬ್ರಹ್ಮಜ್ಞಾನಿ, ಅಂದ್ರೆ ಯದ್ಯಪಿ ಅವರಿಗೆ ಯಾವುದೋ ಅವಶ್ಯಕತೆ ಇಲ್ಲ, ಆದರೆ ಅವರು ಬ್ರಹ್ಮಜ್ಞಾನಿಗಳಾಗಿದ್ದಾರೆ ಅನ್ನುವಂತಹ ವಿಷಯವನ್ನು ಜಗತ್ತಿಗೆ ತಿಳಿಸಿ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಶಿಷ್ಯ ಸ್ಥಾನವನ್ನು ಕೊಟ್ಟಿರತಕ್ಕಂಥವರು ಶಂಕರ ಭಗವತ್ಪಾದಾಚಾರ್ಯರು. ಈ ರೀತಿಯಾಗಿ ಜ್ಞಾನಿಗಳಿಗೂ ಸಹ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಹೀಗೆ ಆ ಶಂಕರರನ್ನು ನಾವು ಆಶ್ರಯಿಸಿದರೆ ನಮಗೆಲ್ಲ ನಮ್ಮ ಎಲ್ಲ ಬಯಕೆಗಳು, ನಮ್ಮ ಎಲ್ಲ ಅಭೀಷ್ಟಗಳು ಸಹ ನೆರವೇರಿ ನಮಗೆಲ್ಲ ರೀತಿಯ ಸರ್ವ ಮಂಗಳಗಳು ನಮಗೆ ಉಂಟಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಇದು ಅನೇಕ ಜನರು ಅನೇಕ ಬಾರಿ ಅನುಭವಿಸಿ ತಿಳ್ಕೊಂಡಿರ್ತಕ್ಕಂತಹ ಒಂದು ವಿಷಯವಾಗಿದೆ. ಹಾಗಾಗಿ ಎಲ್ಲ ಈ ಒಂದು ಮಠದ ಪಾರಂಪರಿಕ ಶಿಷ್ಯರಿರ್ಬೋದು ಮತ್ತು ಇಲ್ಲಿರ್ತಕ್ಕಂತಹ ಆಸ್ತಿಕ ಭಕ್ತ ಜನರಿರ್ಬೋದು, ಅವರೆಲ್ಲರೂ ಸಹ ಇಲ್ಲಿಗೆ ಬಂದು ಇಲ್ಲಿ ನಡೀತಾ ಇರತಕ್ಕಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಗಳ ಒಂದು ಸೇವೆಯನ್ನು ಮಾಡಿ, ಆ ಭಗವತ್ ಸೇವೆಯನ್ನು ಮಾಡಿ, ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು. ಈ ಒಂದು ಧರ್ಮ ಪ್ರಚಾರ ಕಾರ್ಯಗಳಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಧರ್ಮವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಬೇಕು, ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಮಠ ಅಂತಂದ್ರೆ ಇದೊಂದು ವಿಶೇಷವಾಗಿ ಭಾಗವತ ಸಂಪ್ರದಾಯವನ್ನ ಪ್ರಧಾನವಾಗಿ ಅನುಸರಿಸಿಕೊಂಡು ಬಂದಿರತಕ್ಕಂತಹ ಒಂದು ಪರಂಪರೆಯಾಗಿದೆ. ಇಲ್ಲಿ ಭಾಗವತ್ ಸಂಪ್ರದಾಯ ಅಂತಂದ್ರೆ ಏನು? ಇದರ ಬಗ್ಗೆ ನಾವು ಪುರಾಣಗಳಲ್ಲಿ ನೋಡಿದ್ರೆ ಭಾಗವತ ಸಂಪ್ರದಾಯದವರು ಅಂತಂದ್ರೆ ಯಾರು ಅಂತ ಕೇಳಿದ್ರೆ ಅದ್ವೈತಿಗಳು. ಯಾರು ಅದ್ವೈತವನ್ನು ಅನುಸರಿಸ್ತಾರೋ, ಯಾಕಂದ್ರೆ ನಮ್ಮ ಪುರಾಣಗಳು ಹೇಳ್ತಾ ಇರುವುದು ಇದನ್ನ. ಪುರಾಣಗಳು ನಮಗೆ ಏನ್ ಹೇಳ್ತಾ ಇವೆ ಅಂತಂದ್ರೆ, ಯಾರು ಈ ಒಂದು ಅದ್ವೈತ ತತ್ವವನ್ನ, ಶಂಕರರು ಉಪದೇಶ ಮಾಡಿದಕ್ಕಂತಹ ಅದ್ವೈತ ತತ್ವವನ್ನು ಯಾರು ಅನುಸರಣೆ ಮಾಡಿ ಇದನ್ನು ಆಚರಣೆ ಮಾಡಿ ಭಗವದ್ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತಾರೋ, ಭಗವಂತನ ಆರಾಧನೆಯನ್ನ ಭಗವಂತನ ಅನೇಕ ರೂಪಗಳಲ್ಲಿ, ಶಿವ ವಿಷ್ಣುವಾದಿ ರೂಪಗಳಲ್ಲಿ ಯಾವುದೇ ವಿಧವಂತಹ ಭೇದ ದೃಷ್ಟಿ ಇಲ್ಲದೆ, ತಾರತಮ್ಯ ಇಲ್ಲದೆ ಆ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅಂಥವರನ್ನು ಭಾಗವತರು ಎಂಬುದಾಗಿ ಪುರಾಣವು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮಗೆ ನಾರದ ಪುರಾಣದಲ್ಲಿ ಒಂದು ಅಧ್ಯಾಯ ಇದೆ. ಆರಂಭದಿಂದ 5ನೇ ಅಧ್ಯಾಯ ಒಂದು ಬರುತ್ತೆ ನಾರದ ಪುರಾಣದಲ್ಲಿ. ಆ 5ನೇ ಅಧ್ಯಾಯದಲ್ಲಿ ಸ್ವತಃ ಮಾರ್ಕಂಡೇಯನು ಭಗವಂತನನ್ನು ಕೇಳ್ತಾನೆ, ಸ್ವಾಮಿ ಭಾಗವತರು ಅಂತಂದ್ರೆ ಯಾರು? ಯಾಕಂದ್ರೆ ಭಗವಂತ ಹೇಳ್ತಾನೆ, ನನಗೆ ಭಾಗವತರು ಅಂತಂದ್ರೆ ತುಂಬಾ ಪ್ರೀತಿ, ಅವರನ್ನು ನಾನು ಯಾವಾಗಲೂ ಅನುಗ್ರಹಿಸ್ತಾ ಇರ್ತೀನಿ, ಅವರಿಗೆ ನಾನು ಯಾವಾಗಲೂ ಸದಾಕಾಲ ಅನುಗ್ರಹ ಮಾಡ್ತಾ ಇರ್ತೀನಿ ಅಂತ ಭಗವಂತ ಹೇಳ್ತಾನೆ. ಆಗ ಮಾರ್ಕಂಡೇಯನು ಕೇಳ್ತಾನೆ, ಏನು ಅಂತಂದ್ರೆ ಭಾಗವತರು ಅಂದ್ರೆ ಯಾರು, ಅವರ ಲಕ್ಷಣ ಏನು, ಅವರು ಹೇಗಿರ್ತಾರೆ, ಅದನ್ನು ನೀವೇ ನನಗೆ ಉಪದೇಶ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಭಗವಂತ ವಿಷ್ಣು ಸ್ವತಃ ಆ ಅದರು ಅಂದ್ರೆ ಯಾರು ಅನ್ನೋದನ್ನು ಅನೇಕ ಶ್ಲೋಕಗಳಲ್ಲಿ ಸ್ವತಃ ಭಗವಂತನೇ ಉಪದೇಶ ಮಾಡ್ತಾನೆ. ಅಲ್ಲಿ ಬರುವಂತಹ ಒಂದು ಒಂದು ಶ್ಲೋಕ ಅಂತಂದ್ರೆ, ಶಿವೇಚ ಪರಮೇಶೇಚ ವಿಷ್ಣುಚ ಪರಮಾತ್ಮನಿ ಸಮಬುದ್ಧ್ಯ ಪ್ರವರ್ತಂತೆ ತೇವೈ ಭಾಗವತ ಸ್ಮೃತಾಹ ಅಂತ ಒಂದು ಮಾತಿದೆ. ಏನಿದ್ರ ಅರ್ಥ? ಶಿವೇಚ ಪರಮೇಶೇಚ, ಶಿವನಾಗಲಿ, ವಿಷ್ಣುಚ ಪರಮಾತ್ಮನಿ, ವಿಷ್ಣುವಾಗಲಿ, ಇವರಿಬ್ಬರಲ್ಲೂ ಸಹ ಸಮಬುದ್ಧ್ಯ ಪ್ರವರ್ತಂತೆ, ಇಬ್ಬರಲ್ಲೂ ತಾರತಮ್ಯ ದೃಷ್ಟಿ ಇಲ್ಲದೆ ಸಮಾನವಾಗಿ ನೋಡ್ತಾ ಭಗವಂತನ ಆರಾಧನೆ ಮಾಡತಕ್ಕಂಥವ್ರು ಯಾರಿರ್ತಾರೋ ಅವರನ್ನ ಭಾಗವತರು ಎಂಬುದಾಗಿ ಹೇಳಬೇಕು ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಸ್ವತಃ ಈ ಮಾತನ್ನು ಭಗವಂತನೇ ಹೇಳ್ತಾನೆ. ಭಗವಂತ ಈ ಮಾತನ್ನು ಹೇಳ್ತಾನೆ, ಭಗವಾನುವಾಚ ಅಂತ ಪ್ರಾರಂಭವಾಗಿ ಇದೆಲ್ಲವೂ ಸಹ ಅಲ್ಲಿ ಬರುತ್ತೆ. ಮತ್ತೆ ಇನ್ನೂ ವಿಶೇಷವಾಗಿ ಅಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈ ರುದ್ರಾಕ್ಷ ಮಾಲೆಯನ್ನು, ರುದ್ರಾಕ್ಷಗಳನ್ನು ಧರಿಸ್ತಕ್ಕಂಥವರು, ಭಸ್ಮಧಾರಣೆ ಮಾಡತಕ್ಕಂಥವರು, ಮತ್ತು ವಿಶೇಷವಾಗಿ ಆ ಹರಿಯ
ನಾಮಗಳನ್ನು ಹರಿನಾಮ ಸಂಕೀರ್ತನೆಯನ್ನು ಮಾಡುವವರು, ಆ ವಿಷ್ಣುವಿನ ಆರಾಧನೆ, ಶಿವನ ಆರಾಧನೆ, ಇದೆಲ್ಲದನ್ನೂ ಸಹ ಅದು ಸಮಾನ ದೃಷ್ಟಿಯಲ್ಲಿ ತಾರತಮ್ಯ ಇಲ್ಲದೆ ಆರಾಧನೆ ಮಾಡತಕ್ಕಂಥವರು ಇವರೆಲ್ಲರೂ ಸಹ ಭಾಗವತರು, ಇವರೆಲ್ಲರನ್ನು ಭಾಗವತರು ಅಂತ ಹೇಳಬೇಕು ಅಂತ ಅಲ್ಲಿ ಹೇಳಿದಂತೆ ಆ ಶಿವನನ್ನಾಗಲಿ ವಿಷ್ಣುವನ್ನಾಗಲಿ ಸಮಾನವಾದಂತಹ ದೃಷ್ಟಿಯಿಂದ ಆರಾಧನೆ ಮಾಡತಕ್ಕಂತಹ ಒಂದು ಪರಂಪರೆ ಅಂತಂದ್ರೆ ಅದೇ ಅದ್ವೈತಿಗಳ ಒಂದು ಪರಂಪರೆ, ಶಂಕರರು ಉಪದೇಶ ಮಾಡಿದಂತಹ ಆ ಒಂದು ತತ್ವದ ಪರಂಪರೆ. ಅಂದ್ರೆ ಇಲ್ಲಿ ನಾವು ಹೇಳ್ತಿರುವುದು ಆ ಸಮಾನ ದೃಷ್ಟಿಯಿಂದ ಒಬ್ಬನೇ ಪರಮಾತ್ಮ ಅನ್ನುವಂತಹ ದೃಷ್ಟಿಯಿಂದ ಆರಾಧನೆ ಮಾಡತಕ್ಕಂತಹ ಒಂದು ಪರಂಪರೆ ಅಂತಂದ್ರೆ ಅದು ಈ ಪರಂಪರೆ. ಹಾಗಾಗಿಯೇ ಈ ಒಂದು ಅಂತಹ ಒಂದು ಪರಂಪರೆಯಲ್ಲೇ ಅಂತಹ ಒಂದು ಪರಂಪರೆಗೆ ವಿಶೇಷವಾಗಿ ಸಂಬಂಧಪಟ್ಟಂತಹ ಒಂದು ಮಠವಾಗಿ ಈ ಮಠವು ಇಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲೂ ಸಹ ಭಸ್ಮಧಾರಣೆ ಮತ್ತು ಸ್ವಾಮಿಗಳಿಗೂ ಮತ್ತು ಶಿಷ್ಯರಿಗೂ ಸಹ ಒಂದು ನಿಯಮ ಇದೆ. ಭಸ್ಮಧಾರಣೆಯನ್ನು ಮತ್ತು ಚಂದನ ಧಾರಣೆ ಎರಡನ್ನೂ ಸಹ ಮಾಡುವಂತಹದ್ದನ್ನ ಎರಡನ್ನೂ ಸಹ ಸ್ವಾಮಿಗಳು ಮಾಡುವುದು ಮತ್ತು ಶಿಷ್ಯರಲ್ಲೂ ಸಹ ಆ ರೀತಿಯಾಗಿ ಮಾಡುವುದು ಅನ್ನೋ ಪರಂಪರೆ ಹಿಂದಿಂದಲೂ ಸಹ ಪ್ರಾಚೀನ ಕಾಲದಿಂದಲೂ ಸಹ ಬಂದಿದೆ. ಹಾಗಾಗಿ ಅದನ್ನ ವಿಶೇಷವಾಗಿ ಅನುಸರಣೆ ಮಾಡಿ ಇಂತಹ ಒಂದು ಪರಂಪರೆಯನ್ನ ಎಲ್ಲರೂ ಸಹ ಕಾಪಾಡಿಕೊಂಡು ವಿಶೇಷವಾಗಿ ಇದನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಪರಂಪರೆ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತಹ ಈ ಪರಂಪರೆ ಅನ್ನುವುದೇನಿದೆಯೋ ಇದನ್ನ ವಿಶೇಷವಾಗಿ ಕಾಪಾಡಿಕೊಳ್ಳಬೇಕು. ಇದನ್ನೇ ನಮಗೆ ವಿಶೇಷವಾಗಿ ಪುರಾಣಗಳು ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ನಾವಲ್ಲಿ ನೋಡ್ಬೋದು 5ನೇ ಅಧ್ಯಾಯದಲ್ಲಿ ನಾರದ ಪುರಾಣದಲ್ಲಿ ಆ ಅಧ್ಯಾಯದಲ್ಲಿ ಪೂರ್ತಿ ನಾವು ನೋಡಿದ್ರೆ ಈ ಎಲ್ಲ ಲಕ್ಷಣಗಳನ್ನು ಸಹ ಅಲ್ಲಿ ಹೇಳಿದ್ದಾರೆ. ಶಿವನ ಆರಾಧನೆ ಮಾಡುವವರು, ವಿಷ್ಣುವಿನ ಆರಾಧನೆ ಮಾಡುವವರು ಸಮಬುದ್ಧಿಯಿಂದ ಈ ಎರಡು ರೂಪಗಳನ್ನು, ಯಾಕಂದ್ರೆ ಎರಡು ಅಂತ ಹೇಳಿಕ್ಕೆ ಇಬ್ಬರು ಇಲ್ವೇ ಇಲ್ಲ, ಒಬ್ಬನೇ ಭಗವಂತ ಎರಡೂ ರೂಪದಲ್ಲಿ ಇದ್ದಾನೆ. ಅದರಿಂದ ಎರಡೂ ರೂಪಗಳನ್ನು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥವರು ಅಂತ ಯಾರಿದ್ದಾರೋ ಅವರನ್ನ ಭಾಗವತರು ಅಂತ ಹೇಳಬೇಕು ಅಂತ ಹೇಳಿ ಅದರ ಬಗ್ಗೆ ನಾವು ಮತ್ತೆ ಇನ್ನು ಅನೇಕ ಲಕ್ಷಣಗಳನ್ನು ಸಹ ಹೇಳಿದ್ದಾರೆ. ಪರೋಪಕಾರವನ್ನು ಮಾಡುವವರು, ತಮ್ಮಂತೆ ಎಲ್ಲರನ್ನೂ ಸಹ ನೋಡುವವರು, ಆತ್ಮವತ್ ಸರ್ವಭೂತಾನಿ ಅಪಶ್ಯತಿ ಸಪಶ್ಯತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೇಗೆ ಇನ್ನೊಬ್ಬರು ನಮಗೆ ತೊಂದರೆ ಮಾಡಿದಾಗ ನಮಗೆ ನೋವಾಗುತ್ತೋ ಅದೇ ತರ ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ರೆ ಅವರಿಗೂ ನೋವಾಗುತ್ತೋ. ಆದ್ರಿಂದ ನಾವು ಇನ್ನೊಬ್ಬರಿಗೆ ಏನು ಮಾಡಬಾರದು ಅನ್ನೋ ದೃಷ್ಟಿಯಿಂದ, ಅಂದ್ರೆ ಇನ್ನೊಬ್ಬರನ್ನು ನಮ್ಮಂತೆ ತನ್ನಂತೆ ನೋಡ್ತಾ ಎಲ್ಲರಿಗೂ ಉಪಕಾರ ಮಾಡೋರು ಯಾರಿರ್ತಾರೋ ಅಂಥವರನ್ನು ಭಾಗವತರು ಅಂತ ಹೇಳ್ತಾರೆ ಅಂತ ಹೇಳಿ ಅನೇಕ ಲಕ್ಷಣಗಳನ್ನ ಅಲ್ಲಿ ಸ್ವತಃ ಭಗವಂತ ಉಪದೇಶ ಮಾಡಿದ್ದಾನೆ. ಆದ್ರಿಂದ ಆ ರೀತಿಯಂತಹ ಒಂದು ಉತ್ತಮವಾದ ಆ ಸಂಪ್ರದಾಯ ಪರಂಪರೆಗೆ ಸೇರಿರತಕ್ಕಂತಹ ಒಂದು ಮಠವಾಗಿ ಇದು ನಡೀತಾ ಇರುವುದು. ಮತ್ತೆ ಅದರಲ್ಲಿ ವಿಶೇಷವಾಗಿ ನಾನು ಆರಂಭದಲ್ಲಿ ಹೇಳ್ತಾ ಮೊದಲು ಭಗವಂತ ದಕ್ಷಿಣಾಮೂರ್ತಿ ಶಂಕರರ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾನೆ ಅಂತ ಹೇಳಿದ್ದೆ. ಇಲ್ಲಿ ಆರಾಧ್ಯ ದೇವರಾಗಿ ದಕ್ಷಿಣಾಮೂರ್ತಿ ಮತ್ತು ಗೋಪಾಲಕೃಷ್ಣ ಸ್ವಾಮಿ ಇದ್ದಾರೆ. ಹಾಗಾಗಿ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಭಗವಂತನ ಆರಾಧನೆ ಯಾವಾಗಲೂ ನಿತ್ಯ ನಡೀತಾನೆ ಇದೆ. ಈಗ ಆ ದಕ್ಷಿಣಾಮೂರ್ತಿ ಯಾವ ಶಂಕರರ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾನೋ ಆ ಶಂಕರರ ಒಂದು ರೂಪವೂ ಸಹ, ಯಾಕಂದ್ರೆ ಇಬ್ಬರು ಒಂದೇ, ಭಗವಂತನೇ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಬಂದಿದ್ದು. ಹಾಗೆ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಆರಾಧನೆ ಅಂತೂ ನಿತ್ಯ ದೇವರಿಗೆ ಇಲ್ಲಿ ನಡೀತಾನೆ ಇದೆ. ಅದರ ಜೊತೆಗೆ ಆ ದಕ್ಷಿಣಾಮೂರ್ತಿಯೇ ಯಾವ ಶಂಕರರ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾನೋ ಆ ಶಂಕರರ ಒಂದು ರೂಪವು, ಆ ಮೂರ್ತಿಯ ಒಂದು ಸ್ಥಾಪನೆಯೂ ಸಹ ಇಲ್ಲಿ ಆಗಿ ವಿಶೇಷವಾಗಿ ಇಲ್ಲಿ ಆ ಮಂದಿರದಲ್ಲಿ ಇದಾಗಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಈ ಎಲ್ಲ ಕಾರ್ಯಗಳು ತುಂಬಾ ಚೆನ್ನಾಗಿ ಆ ಭಗವದ್ ಅನುಗ್ರಹದಿಂದ ಉತ್ತಮವಾಗಿ ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸ್ವಾಮಿಗಳಿಗೆ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಎಲ್ಲ ಭಕ್ತ ಮಹಾಜನರಿಗೂ ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಸ್ವಾಮಿಗಳವರ ಒಂದು ಅಪ್ಪಣೆಯಂತೆ, ಅವರ ಒಂದು ಆಜ್ಞೆ ಅಪ್ಪಣೆಯಂತೆ ಎಲ್ಲರೂ ಸಹ ತಮ್ಮ ತಮ್ಮ ಕಾರ್ಯಗಳನ್ನು ಯಾರ್ಯಾರು ಮಾಡಿದ್ದಾರೋ ಅವರೆಲ್ಲರಿಗೂ ಸಹ, ಎಲ್ಲ ಶಿಷ್ಯ ಜನರಿಗೂ, ಎಲ್ಲ ಆಸ್ತಿಕ ಭಕ್ತ ಮಹಾಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಆಯಾ ಒಂದು ಸ್ಥಾನದಲ್ಲಿ ಸ್ವಾಮಿಗಳ ಅಪ್ಪಣೆಯಂತೆ ಆ ಒಂದೊಂದು ಸ್ಥಾನದಲ್ಲೂ ನಿಯುಕ್ತರಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಯಾರ್ಯಾರು ಚೆನ್ನಾಗಿ ಮಾಡಿದ್ದೀರೋ ಎಲ್ಲರೂ ಸಹ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ವಿಶೇಷವಾಗಿ ವೇದ ಪಾಠಶಾಲೆಯು ನಡೀತಾ ಇದೆ. ವೇದ ವಿದ್ಯಾರ್ಥಿಗಳು, ವೇದ ವಿದ್ವಾಂಸರು ಇಲ್ಲಿ ವೇದ ಪಾಠಶಾಲೆಯು ನಡೀತಾ ಇರುವುದು ಸಂತೋಷಕರವಾದಂತಹ ವಿಷಯ. ಅವರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ಅಧ್ಯಾಪಕರಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು. ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಅದು ಚೆನ್ನಾಗಿ ಮಾಡಬೇಕು, ಪಂಡಿತರಾಗಿ ತಯಾರಾಗಬೇಕು. ಆ ರೀತಿಯಾಗಿ ಅದಕ್ಕೆ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಅದಕ್ಕೆ ಚೆನ್ನಾಗಿ ಕಷ್ಟಪಡಬೇಕು. ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗೂ ನಮಗೆ ಬಂದೇ ಬರುತ್ತೆ. ಕೆಲವರು ಮಕ್ಕಳು ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ನಮಗೆ ಕಂಠಸ್ಥ ಆಗೋದಿಲ್ಲ, ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ. ನಾವು ಎಷ್ಟು ಸಲ ಆವೃತ್ತಿ ಮಾಡಿದ್ರು ಕಂಠಸ್ಥ ಆಗ್ತಿಲ್ಲ, ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ ಕೆಲವರು ನನ್ನ ಹತ್ರ. ನಾನು ಅವ್ರಿಗೆ ಹೇಳೋದು ಒಂದೇ ಮಾತು, ಕಂಠಸ್ಥ ಆಗೋ ತನಕ ಆವೃತ್ತಿ ಮಾಡಬೇಕು ಅಂತಲೇ ಹೇಳೋದು. ನಮಗೆ ಎಷ್ಟು ಕಂಠಸ್ಥ ಮಾಡಿದ್ರು
ಆಗ್ತಾ ಇಲ್ಲ, ಎಷ್ಟು ಸಲ ಆವೃತ್ತಿ ಮಾಡಿದ್ರು ಕಂಠಸ್ಥ ಆಗ್ತಿಲ್ಲ, ಏನ್ ಮಾಡಬೇಕು ಅಂತ ಕೇಳ್ತಾರೆ. ಆದ್ರೆ ಅದಕ್ಕಿರುವಂತಹ ಒಂದೇ ಒಂದು ಮಾರ್ಗ ಅಂತಂದ್ರೆ ಅದು ಕಂಠಸ್ಥ ಆಗೋ ತನಕ ಆವೃತ್ತಿ ಮಾಡಬೇಕು ಅನ್ನೋದೇ ಅದಕ್ಕಿರೋದು. ಮಾಡಿದ್ರೆ ಚೆನ್ನಾಗಿ, ಆದ್ರೆ ಒಬ್ಬರಿಗೆ 10 ಸಲ ಹೇಳಿದ್ರೆ ಬರುತ್ತೆ, ಆ ಥರ ಇನ್ನೊಬ್ಬರಿಗೆ ಬರದೇ ಇರ್ಬೋದು. ಆದ್ರೆ ಇನ್ನೊಬ್ಬನಿಗೆ 20 ಸಲ ಹೇಳಿದ್ರೆ ಬರುತ್ತೆ ಅಂದ್ರೆ ಅಷ್ಟು ಸಲ ಮಾಡ್ಲೇಬೇಕು. ಅದಕ್ಕೆ ಒಬ್ಬೊಬ್ಬರ ಶಕ್ತಿ ಒಂದೊಂದು ರೀತಿಯಾಗಿರುತ್ತೆ, ಒಬ್ಬೊಬ್ಬರ ಬುದ್ಧಿಶಕ್ತಿ ಒಂದೊಂದು ರೀತಿಯಾಗಿರುತ್ತೆ. ಅದಕ್ಕೆ ಇಷ್ಟು ಸಲ ಅಷ್ಟು ಸಲ ಅಂತ ಹೇಳಕ್ಕಾಗುದಿಲ್ಲ, ಬರುವ ತನಕ ಮಾಡಬೇಕು ಅನ್ನೋದೇ ಇದಕ್ಕೆ ಉತ್ತರ. ಬೆಣ್ಣೆ ಬರಬೇಕು ಅಂತಂದ್ರೆ ಎಷ್ಟು ಸಲ ಮಜ್ಜಿಗೆ ಕಡಿಬೇಕು ಅಂತ ಕೇಳಿದ್ರೆ ಏನು ಹೇಳುವುದು, ಬರುವ ತನಕ ಕಡಿತಾ ಇರ್ಬೇಕಷ್ಟೇ. 2 ಸಲ ಕಡಿದ್ಬಿಟ್ಟು ಬರ್ಲಿಲ್ಲಲ್ವಾ ಅಂತ ಹೇಳಿದ್ರೆ ಆಗೋದಿಲ್ಲ, ಅದು ಬರುವ ತನಕ ಕಡಿತಾ ಇರ್ಬೇಕಷ್ಟೇ. ಅದಕ್ಕೆ ಇದೇ ಉತ್ತರ. ಇಲ್ಲೂ ಹಾಗೇನೆ, ಕಂಠಸ್ಥ ಮಾಡುವುದು ಹಾಗೇನೆ, ಅದು ಬರುವ ತನಕ ಕಂಠಸ್ಥ ಮಾಡಬೇಕು ಅನ್ನೋದೇ ಉತ್ತರ. ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಸಹ ಇಲ್ಲಿ ಒಳ್ಳೆ ವ್ಯವಸ್ಥೆ ಇದೆ, ಈ ರೀತಿಯಾದಂತಹ ವ್ಯವಸ್ಥೆ ಇದೆ, ಅಧ್ಯಾಪಕರಿದ್ದಾರೆ, ಚೆನ್ನಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಸ್ವಾಮಿಗಳಿದ್ದಾರೆ, ಮಠದ ಸಿಬ್ಬಂದಿ ಇದೆ. ಇಂತಹ ಒಂದು ವಾತಾವರಣದಲ್ಲಿ ಇಂತಹ ಒಂದು ಅವಕಾಶ ಸಿಕ್ಕಿದಾಗ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಸಂಪೂರ್ಣವಾಗಿ ಅದರ ಕಡೆ ಗಮನ ಕೊಟ್ಟು ಚೆನ್ನಾಗಿ ತಯಾರಾಗಿ ಬರಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಹೇಳ ಬಯಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಎಲ್ಲರಿಗೂ ಗಣ್ಯ ವ್ಯಕ್ತಿಗಳಿಗೂ ನಾವು ಇವತ್ತು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿಯ ರಾಜಕೀಯ ಮುಖಂಡರು ಸಹ ಇವತ್ತು ಇಲ್ಲಿಗೆ ಆಗಮಿಸಿದ MP ಅವರು MLA ಅವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ, ಅವರು ಹೊರಟಿದ್ದಾರೆ. ಮತ್ತು ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಎಲ್ಲರೂ ಸಹ ಸಮಸ್ತ ಸನಾತನ ಧರ್ಮಾನುಯಾಯಿಗಳು ಎಲ್ಲರೂ ಸಹ ಸದಾಕಾಲ ಒಂದು ಐಕಮತ್ಯವನ್ನು ಕಾಪಾಡಿಕೊಳ್ಳಬೇಕು, ಈ ಒಂದು ಧರ್ಮವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಎಲ್ಲ ರೀತಿಯಲ್ಲೂ ಸಹ ಈ ಸನಾತನ ಧರ್ಮಾವಲಂಬಿಗಳೆಲ್ಲರೂ ಗಟ್ಟಿಯಾಗಬೇಕು, ಸಮಾಜವನ್ನು ಇನ್ನೂ ಗಟ್ಟಿಯನ್ನಾಗಿ ಮಾಡಬೇಕು. ಈ ಒಂದು ವಿಷಯವನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಸಮಾಜವು ಚೆನ್ನಾಗಿ ಗಟ್ಟಿ ಆಗಬೇಕು. ಎಲ್ಲಿ ದುರ್ಬಲವಾಗಿದೆಯೋ ಅಲ್ಲಿ ಗಟ್ಟಿ ಆಗಬೇಕು, ಎಲ್ಲಿ ಪ್ರಬಲವಾಗಿದೆಯೋ ಅದನ್ನು ಹಾಗೆ ಕಾಪಾಡಿಕೊಳ್ಬೇಕು, ಅದನ್ನು ದುರ್ಬಲವಾಗ್ಲಿಕ್ಕೆ ಬಿಡಬಾರ್ದು. ಇದೆಲ್ಲದನ್ನು ಸಹ ಚೆನ್ನಾಗಿ ಎಲ್ಲರೂ ತಿಳ್ಕೊಳ್ಬೇಕು. ಈ ಒಂದು ಸಮಾಜವನ್ನು ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ಈ ಒಂದು ಧರ್ಮವನ್ನು, ಈ ಒಂದು ದೇಶವನ್ನು ಚೆನ್ನಾಗಿ ಎಲ್ಲರೂ ಸಹ ಕಾಪಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ ಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಶಂಕರರು ಏನು ಹೇಳಿದ್ದಾರೆ, ನಾವು ಇಷ್ಟೊತ್ತು ಸಹ ನಮ್ಮ ಸ್ವಂತವಾದದ್ದನ್ಯಾವುದೂ ಹೇಳಿಲ್ಲ, ಎಲ್ಲದನ್ನು ಶಂಕರರು ಏನು ಹೇಳಿದ್ದಾರೆ, ಶಾಸ್ತ್ರಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದೇವೆ. ಕೆಲವರೆಲ್ಲ ಏನು ತಿಳ್ಕೊಂಡಿರ್ತಾರೆ, ನಮಗೆ ಬೇರೆ ಸಂಪ್ರದಾಯಗಳನ್ನು ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಆಗುವುದಿಲ್ವೇನೋ ಅಂತ ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ. ಆದರೆ ಆ ಥರ ಏನಿಲ್ಲ. ನಮ್ಮ ಧರ್ಮದಲ್ಲೇ ಇರತಕ್ಕಂಥ ಇತರ ಸಂಪ್ರದಾಯಗಳನ್ನ ಅದನ್ನೆಲ್ಲ ನೋಡಿದ್ರೆ ನಮ್ಗಾಗುವುದಿಲ್ವಾ, ಇವ್ರಿಗಾಗುವುದಿಲ್ವೇನೋ ಅಂತ ಕೆಲವರೆಲ್ಲ ತಿಳ್ಕೊಂಡಿರ್ತಾರೆ. ನಮಗೆ ಯಾರನ್ನು ಕಂಡ್ರೇನೋ ಆಗುವುದಿಲ್ಲ ಅಂತಿಲ್ಲ, ಎಲ್ಲರೂ ನಮ್ಮವರೇ ಆಗಿದ್ದಾರೆ. ಯಾವ ಸಂಪ್ರದಾಯ ಬೇಕಾದರೂ ಇಲ್ಲಿ, ಶೈವ ಸಂಪ್ರದಾಯವೋ ವೈಷ್ಣವ ಸಂಪ್ರದಾಯವೋ ಯಾವ ಸಂಪ್ರದಾಯ ಬೇಕಾದರೂ ಆಗಲಿ, ನಮ್ಮ ಈ ಸನಾತನ ಧರ್ಮಕ್ಕೆ ಸೇರಿದಂತಹ ಎಲ್ಲ ಸಂಪ್ರದಾಯಗಳು ಸಹ ನಮಗೆ ನಮ್ಮ ಸಂಪ್ರದಾಯಗಳೇ ಆಗಿವೆ. ಎಲ್ಲದರ ಮೇಲೂ ಸಹ ನಮಗೆ ಅಭಿಮಾನ ಅನ್ನೋದು ಇದ್ದೇ ಇದೆ. ಆದರೆ ನಾವು ಶಾಸ್ತ್ರಗಳಲ್ಲಿ ಮತ್ತು ಶಂಕರರು ಏನು ಹೇಳಿದ್ದಾರೋ ಅದನ್ನು ಹೇಳ್ತೀವಿ, ಅದನ್ನು ಹೇಳುವುದು ನಮ್ಮ ಕರ್ತವ್ಯ. ಆದ್ರಿಂದ ಅದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಹೊರತು ನಾವು ಈ ತರ ಹೇಳಿದೀವಿ ಆದ್ರಿಂದ ಇನ್ನು ಉಳಿದ ಸಂಪ್ರದಾಯಗಳಂದ್ರೆ ನಮಗೆ ಇಷ್ಟ ಇಲ್ಲ ಅಂತಲೂ ಅದ್ರ ಮೇಲೆ ನಮಗೆ ದ್ವೇಷ ಅಂತಲೂ ಹಾಗೆ ಯಾರು ತಿಳ್ಕೊಳ್ಬೇಡಿ. ಆ ಥರ ಯಾರು ಸಹ ತಿಳ್ಕೊಳ್ಬಾರ್ದು. ಯಾಕಂದ್ರೆ ಕೆಲವರೆಲ್ಲ ಆ ಥರ ತಿಳ್ಕೊಂಡಿದ್ದಾರೆ, ಕೆಲವರೆಲ್ಲ ಆ ಥರ ಹೇಳಿದ್ದಾರೆ. ಆ ಹೇಳೋದು ಸಹ ನಮಗೆ ಕೇಳಿಸೋ ಹಾಗೇನೆ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೇಳಿದ್ದಾರೆ ಆ ಥರದವರು ಎಲ್ಲ ಅವರವರು ಹೇಳೋದು ಮಾತ್ರ ಅಲ್ಲ, ನನಗೆ ಕೇಳಿಸುವ ಹಾಗೇನೆ ಹೇಳಿದ್ದಾರೆ. ಹಾಗಾಗಿ ನಾನು ಅವರಿಗೆ ಹೇಳ್ತಾ ಇದ್ದೀನಿ. ಅದರಿಂದ ಮತ್ತೆ ಇನ್ನೊಂದೇನಂತಂದ್ರೆ, ಶಂಕರರು ಅಂತಂದ್ರೆ ಅವರು ಷಣ್ಮತ ಸ್ಥಾಪನಾಚಾರ್ಯರು, ಎಲ್ಲದಕ್ಕೂ ಸಮನ್ವಯವನ್ನು ಮಾಡಿರ್ತಕ್ಕಂಥವ್ರು. ಆದ್ರಿಂದ ಎಲ್ಲದಕ್ಕೂ ಸಮನ್ವಯವನ್ನು ಮಾಡಿದ ಮೇಲೆ ಅದ್ರ ಮೇಲೆ ಇವ್ರಿಗೆ ಅದನ್ನು ಕಂಡ್ರೆ ಇವ್ರಿಗೆ ಆಗುವುದಿಲ್ಲ ಅಂತ ಹೇಳುವುದು ಹೇಗೆ? ಎಲ್ಲದನ್ನು ಸಹ ಸಮನ್ವಯವನ್ನು ಮಾಡಿರ್ತಕ್ಕಂಥವ್ರು ಅವರು. ಅಂದ್ರೆ ಎಲ್ಲರೂ ನಮ್ದೇ ದೊಡ್ಡದು ಅಂತ ಹೇಳ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ, ಹಾಗಲ್ಲಪ್ಪ ನಂದು ನಿಂದು ಅಂತ ಹೇಳ್ಕೊಳ್ಳಿಕ್ಕೆ ಎರಡು ಇಲ್ವೇ ಇಲ್ಲ, ಇರುವಂತಹದ್ದು ಒಂದೇ ಅನ್ನೋದನ್ನು ಎಲ್ಲರಿಗೂ ತೋರಿಸಿದ್ದಾರೆ. ಇರುವಂತಹ ಪರಮಾತ್ಮ, ನಮ್ ದೇವರೇ ದೊಡ್ಡವರು ಅಂತ ಹೇಳ್ತಿರುವಾಗ ನಮ್ ದೇವರು ನಿಮ್ ದೇವರು ಅಂತ ಹೇಳ್ಕೊಳ್ಳಿ, ಇಬ್ರು ದೇವರುಗಳು ಇಲ್ವೇ ಇಲ್ಲ, ಇರುವೊಂದು ಒಬ್ಬನೇ ಪರಮಾತ್ಮ. ಅದನ್ನು ಸಹ ಶಂಕರರು ಅವರ ಇಚ್ಛಾನುಸಾರವಾಗಿ ಹೇಳಿದ್ದಲ್ಲ. ನಾವು ಹೇಳಿದಂತೆ ಆ ಗ್ರಂಥಗಳು, ನಮ್ಮ ವೇದಶಾಸ್ತ್ರಗಳು ನಮಗೆ ಏನು ಹೇಳ್ತಾ ಇವೆಯೋ ಅದನ್ನೇ ಶಂಕರರು ವಿಶೇಷವಾಗಿ ಹೇಳಿದ್ದಾರೆ. ಆದ್ರಿಂದ ಎಲ್ಲರೂ ಸಹ ಚೆನ್ನಾಗಿರ್ಬೇಕು, ನಮ್ಮ ಈ ಧರ್ಮ ಅನ್ನೋದು ಚೆನ್ನಾಗಿರ್ಬೇಕು, ಎಲ್ಲರಲ್ಲೂ ಒಂದು ಐಕಮತ್ಯ ಅನ್ನೋದು ಸದಾಕಾಲ ಇರಬೇಕು, ಯಾವುದೇ ವಿಧವಾದ ಪರಸ್ಪರ ವಿದ್ವೇಷಗಳು ಇತ್ಯಾದಿಗಳು ಇರಬಾರದು.
ಎಲ್ಲರೂ ತಮ್ಮ ತಮ್ಮ ಪರಂಪರೆಯನ್ನ ಚೆನ್ನಾಗಿ ಕಾಪಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈ ಮೂಲಕ ಈ ಒಂದು ಸನಾತನ ಧರ್ಮವು ಗಟ್ಟಿಯಾಗಿರುವಂತೆ ಮಾಡಬೇಕು. ಮತ್ತೆ ಹಿಂದಿನಿಂದ ಈಗ ಹೇಳಿದ ಹಾಗೆ ಯಾವ ಸಂಪ್ರದಾಯ ಬಂದಿದೆಯೋ ಅದನ್ನು ಹಾಗೆ ಚೆನ್ನಾಗಿ ಆಚರಣೆ ಮಾಡಬೇಕು. ಯಾವುದೋ ಕಾಲದಲ್ಲಿ ಯಾವುದೋ ಕಾರಣಗಳಿಂದ ಒಂದು ವೇಳೆ ಅದೇನಾದರೂ ಬಿಟ್ಟೋಯ್ತು ಅಂತಂದ್ರೆ ಪುನಃ ಅದನ್ನು ಸರಿ ಮಾಡಿಕೊಳ್ಳಬೇಕು, ಸರಿಯಾದಂತಹ ಸಂಪ್ರದಾಯವನ್ನ ಅನುಸರಣೆ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ನಮ್ಮ ಊರಿನವರೇ ಆಗಿ ಮುಂಬೈ ಮಹಾನಗರದಲ್ಲಿ ಯಶಸ್ವಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ, ಒಂದು ಮುಖ್ಯವನ್ನು ಸಹ ಹೇಳಬೇಕು. ಏನು ಅಂತಂದ್ರೆ, ಇವತ್ತು ಸ್ವಾಮಿಗಳು ನಮಗೆ ಇದನ್ನು ಕೊಟ್ಟಿದ್ದಾರೆ. ಈ 4 ಸಿಂಹಗಳು ಇರತಕ್ಕಂಥ ನಮ್ಮ ಒಂದು ದೇಶದ ಒಂದು ಪ್ರತೀಕ, ನಮ್ಮ ಒಂದು ದೇಶ, ಈ ಒಂದು ಧರ್ಮ, ಇದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ನಮ್ಮ ದೇಶದ ಒಂದು ವೈಶಿಷ್ಟ್ಯದ ಒಂದು ಪ್ರತೀಕವಾಗಿದೆ. ಅದನ್ನು ಅವರು ಕೊಟ್ಟಿದ್ದು ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ, ಈ 4 ಸಿಂಹಗಳನ್ನ ನಾವು ನೋಡಿದಾಗ ಶಂಕರ ಭಗವತ್ಪಾದಾಚಾರ್ಯರು, ಅವರ 4 ಜನ ಶಿಷ್ಯರು, ಆ ಪರಂಪರೆ ಅದೆಲ್ಲವೂ ಸಹ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಆ 4 ವೇದಗಳು, 4 ದಿಕ್ಕುಗಳು, 4 ಪರಂಪರೆ, ಅದನ್ನೆಲ್ಲ ಯಾವ ವ್ಯವಸ್ಥೆಯನ್ನ ಶಂಕರರು ಮಾಡಿದ್ದಾರೋ ಅದು ನಮಗೆ ಇದನ್ನು ನೋಡಿದ್ರು ಬಹುಶಃ ಅದೇ ಈ ರೀತಿಯಾಗಿ ಬಂದಿದೆಯೇನೋ ಅಂತ ನಮ್ಗೆ ಅನಿಸ್ತಾ ಇದೆ. ಅದೇ ಈ ರೀತಿಯಾಗಿ ನಮಗೆ ಅದು ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನ ಮತ್ತೆ ವಿಶೇಷವಾಗಿ ಈ ಮುಂದಿನ ವರ್ಷಕ್ಕೆ ನಮ್ಮ ಹಾಗೆ ಹೌದು, ಅದಕ್ಕೆ ಶಂಕರರು ಮಾಡಿದಂತಹ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಒಂದು ಐಕಮತ್ಯವನ್ನು ತರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ಐಕಮತ್ಯವನ್ನ ಶಂಕರರು ತಂದು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ನೋಡಿದ್ರೆ ಎಲ್ಲೋ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಬದರಿ ಕ್ಷೇತ್ರದಲ್ಲಿ ಇಲ್ಲಿಯ ಕೇರಳದ ನಂಬೂದಿರಿ ಬ್ರಾಹ್ಮಣರನ್ನು ಅಲ್ಲಿ ಭಗವಂತನ ಆರಾಧನೆಗಾಗಿ ನಿಯುಕ್ತಿ ಮಾಡಿದ್ದಾರೆ. ಪಶುಪತಿನಾಥದಲ್ಲಿ ಕರ್ನಾಟಕದವರನ್ನ ನಿಯುಕ್ತಿ ಮಾಡಿದ್ದಾರೆ. ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ರಾಮೇಶ್ವರದಲ್ಲಿ ಮಹಾರಾಷ್ಟ್ರದ ಬ್ರಾಹ್ಮಣರನ್ನು ಅಲ್ಲಿ ನಿಯುಕ್ತಿ ಮಾಡಿದ್ದಾರೆ. ಈ ದಕ್ಷಿಣಾಮ್ನಾಯ ದಕ್ಷಿಣ ಪೀಠದಲ್ಲಿ ವಿಶೇಷವಾಗಿ ಉತ್ತರದವರಾಗಿರ್ತಕ್ಕಂತಹ ಸುರೇಶ್ ಮಂಡನ ಮಿಶ್ರರು, ಅಂದ್ರೆ ಅವರನ್ನೇ ಸನ್ಯಾಸ ಕೊಟ್ಟು ಸುರೇಶ್ವರಾಚಾರ್ಯರಾದ್ಮೇಲೆ ಅವರನ್ನು ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಮತ್ತು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಗೋವರ್ಧನ ಪೀಠದಲ್ಲಿ ಇಲ್ಲಿ ಅವರು ಅಂದ್ರೆ ನಮ್ಮ ಈ ಉಡುಪಿ ಪ್ರಾಂತ್ಯದವರಾಗಿರ್ತಕ್ಕಂತಹ ಹಸ್ತಾಮಲಕಾಚಾರ್ಯರನ್ನ ಅಲ್ಲಿ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲ ಕಡೆಯೂ ಸಹ ಎಲ್ಲರನ್ನು ಈ ರೀತಿಯಾಗಿ ನಿಯುಕ್ತಿ ಮಾಡಿ ಒಂದು ವಿಶೇಷವಂತ ಅಂದ್ರೆ ಸಂಪೂರ್ಣ ಭಾರತ ದೇಶದಲ್ಲಿ ಆ ಒಂದು ಐಕಮತ್ಯ ಸದಾಕಾಲ ಇರಬೇಕು. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಏನು ಅಂತಂದ್ರೆ, ನೀವು ದಕ್ಷಿಣ ಭಾರತದವರು ಅಂತ ಕೇಳಿದ್ರೆ, ಹೌದು ನಾವು ದಕ್ಷಿಣ ಭಾರತ ಅಥವಾ ದಕ್ಷಿಣ ಭಾರತ ಉತ್ತರ ಭಾರತ ಯಾವ್ದು ಬೇಕಾದ್ರೂ ಇಲ್ಲಿ, ದಕ್ಷಿಣ ಭಾರತದವರು ಅಥವಾ ಉತ್ತರ ಭಾರತದವರು ಅಂತ ಹೇಳುವುದನ್ನು ಬಿಡಿ, ಭಾರತದ ದಕ್ಷಿಣದವರು, ಭಾರತ ದೇಶದವರು ಮತ್ತು ದಕ್ಷಿಣದಿಂದ ಬಂದಿದ್ದೀವಿ ಅಂತ ಹೇಳಿ. ನಾವು ಭಾರತದವರು, ಭಾರತ ಅಂದಮೇಲೆ ಯಾವುದೋ ಒಂದು ದಿಕ್ಕಿಂದ ಬಂದಿರೋರು ಆಗಿರ್ಲೇಬೇಕು. ಅದು ಯಾವುದು ಅಂದ್ರೆ ದಕ್ಷಿಣದಿಂದ ಬಂದವರು ಅಥವಾ ಉತ್ತರದಿಂದ ಬಂದವರು ಅಂತ ನೀವು ಹೇಳಿದ್ರೆ, ಮೊದಲು ಆ ಮಾತನ್ನೇ ಸ್ವಲ್ಪ ಈ ತರ ಹೇಳಲಿಕ್ಕೆ ಶುರು ಮಾಡಿದ್ರೆ ಸುಮಾರು ಭಾವನೆ ಬದಲಾಗುತ್ತೆ. ಜನರಿಗೆಲ್ಲ ಒಂದು ಐಕಮತ್ಯ ಅನ್ನೋದು ಬರುತ್ತೆ. ನಾವು ದಕ್ಷಿಣ ಭಾರತದವರು ಅಥವಾ ನಾವು ಉತ್ತರ ಭಾರತದವರು ಅಂತ ಹೇಳೋದು ಬಿಟ್ಟು, ನಾವು ಭಾರತದವರು ಅಂದ್ರೆ ದಕ್ಷಿಣದಿಂದ ಬಂದಿರುವ ಭಾರತದವರು ಅಂತ ಹೇಳಿದ್ರೆ ಆ ಮಾತಿಗೆ ಇನ್ನೂ ಬಲ ಬರುತ್ತೆ. ಆ ಒಂದು ಭಾವನೆಗೂ ಒಂದು ಬದಲಾವಣೆ ಅನ್ನೋದಾಗಿ ಅದರಿಂದ ಒಳ್ಳೇದಾಗುತ್ತೆ. ಆಗ ಉತ್ತರದಿಂದ ಬಂದಿರುವ ಭಾರತದವರು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಆದ್ರಿಂದ ಈ ಒಂದು ಐಕಮತ್ಯ ಸದಾಕಾಲ ಭಾರತ ದೇಶದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಅದನ್ನ ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಇದನ್ನ ಮತ್ತೆ ಮುಂದಿನ ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೂ ಸಹ ಬಂದು 80 ವರ್ಷಗಳ ಕಾಲ ಮುಂದಿನ ವರ್ಷಕ್ಕೆ ಆಗುತ್ತೆ. ಆದ್ರಿಂದ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಇದನ್ನ ನೀಡಿದ್ದೀರಿ, ಬಹಳ ಸಂತೋಷಕರವಾದಂತಹ ಒಂದು ವಿಷಯವನ್ನು ಹೇಳಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.